ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ವೇದದ ಒಂದು ಮಾತಿನ ಬಗೆಗೆ, ವೇದ ಯಾಕೆ ಪ್ರಮಾಣ ಅಂತನ್ನೋದರ ಬಗೆಗೆ ಬಹಳ ನೋಟಗಳು, ಒಳನೋಟಗಳನ್ನು ಕೊಟ್ಟರು. ಸಾಮಾನ್ಯವಾಗಿ ನೀವು ಯಾವುದೇ ಧರ್ಮಶಾಸ್ತ್ರದ ವ್ಯಾಖ್ಯಾನ, ನಾನು ಹೇಳ್ತಾ ಇರೋದು ಮನುಸ್ಮೃತಿಗೆ ಮೇಧಾತಿಥಿಯ ವ್ಯಾಖ್ಯಾನ, ಕುಲ್ಲೂಕ ಭಟ್ಟನ ವ್ಯಾಖ್ಯಾನ, ಯಾಜ್ಞವಲ್ಕ್ಯ ಸ್ಮೃತಿಗೆ ಮಿತಾಕ್ಷರ ಅಂತ ಹೇಳಿ ಒಂದು ವ್ಯಾಖ್ಯಾನ. ಈ ವ್ಯಾಖ್ಯಾನಗಳಲ್ಲಿ ಸಿಗದ ಒಳನೋಟ ಅಂದ್ರೆ ಇವೆಲ್ಲ ಆಚಾರ ಪ್ರಸ್ಥಾನದ ಬಗ್ಗೆ ಹೇಳೋದಿಲ್ಲ. ಯಾವ ಭಾವ ನಿಮ್ಮಲ್ಲಿದ್ರೆ ಈ ಆಚಾರ ಮೂಡುತ್ತೆ ಅಂತ ಅನ್ನೋದ್ರ ಬಗ್ಗೆ ಹೇಳುತ್ತದೆ. ಧರ್ಮಶಾಸ್ತ್ರಗಳಲ್ಲಿ ಎರಡು ತರಹ ಉಂಟು. ಒಂದು ವಿಚಾರಾತ್ಮಕವಾದದ್ದು, ಯಾಕೆ ನಾವು ಹೀಗಿರಬೇಕು ಅಂತ. ಯಾಕೆ ಹೀಗಿರಬೇಕು ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ಆಚಾರ ಹಾಗಿರುತ್ತೆ. ನಾವಿವತ್ತೇನು ಮಾಡ್ತಾ ಇದ್ದೀವಿ, ಆಚಾರದ ಮೇಲೆ ಒತ್ತು ಕೊಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಆಚಾರದ ಮೇಲೆ ಒತ್ತು ಕೊಡಬಾರದು ಅಂತಲ್ಲ, ಚಿಕ್ಕ ಮಕ್ಕಳಿಗೆ ನಾವು ಹೀಗೆ ಹೇಳಬೇಕಾಗತ್ತೆ, ಯಾಕಂದ್ರೆ ಅವುಗಳಿಗೆ ಗೊತ್ತಾಗತ್ತೇನೋ ತರ್ಕ ಇತ್ಯಾದಿಗಳೆಲ್ಲ. ಆದ್ರೆ ಬೆಳೀತಾ ಇದ್ದ ಹಾಗೆ ಆ ಪ್ರಿನ್ಸಿಪಲ್ ಅನ್ನು ಕೊಡಬೇಕು. ಆ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಕೊಡಬೇಕು. ಅವಾಗೇನ ಮೂಲಭೂತ ತತ್ವಗಳು, ಅದನ್ನ ಆಂಗ್ಲ ತತ್ವಶಾಸ್ತ್ರದ ಭಾಷೆಯಲ್ಲಿ ಪ್ರಾಗ್ಮ್ಯಾಟಿಸಮ್ ಅಂತ. ಪ್ರಾಗ್ಮ್ಯಾಟಿಸಮ್ ಅಂತಂದ್ರೆ ವಾಸ್ತವ ಏನಿದೆ ಅನ್ನೋದರ ಬಗ್ಗೆ ಅನುಭವಕ್ಕೆ ನಿಲುಕುವಂತೆ ಹೇಳೋದು. ವಾಸ್ತವ ಏನಿದೆ ಅನ್ನೋದನ್ನ ಅನುಭವಕ್ಕೆ ನಿಲುಕುವಂತೆ ಹೇಳುವುದನ್ನ ಪ್ರಾಗ್ಮ್ಯಾಟಿಕ್ ಅಂತ ಕರೀತಾರೆ. ಆ ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಇದ್ರೆ ನಮ್ಮ ಹೃದಯದಲ್ಲಿ ಅದು ಒಳಮೂಡಿ ನಿಮ್ಮ ಆಚರಣೆಯಲ್ಲಿ ಅದು ಕಾಣುತ್ತೆ. ವಿನಃ ನೀನು ಹೀಗಿರಬೇಕು ಹಾಗಿರಬೇಕು ಅಂತ ಹೊರಗಡೆಯಿಂದ ಹೇರಿದರೆ ಅದು ಯಶಸ್ವಿ ಆಗಲ್ಲ. ನಮ್ಮ ಸಮಾಜ ಇವತ್ತು ಸಮಸ್ಯೆ ಆಗ್ತಾ ಇರೋದು ಇದು ಒಂದು. ನೀವು ಯಾವ ಭಾವನೆಯನ್ನ ಒಳ ಮಾಡಿಕೊಂಡ್ರೆ, ಯಾವ ವಿಚಾರಧಾರೆ ನಿಮ್ಮ ಒಳಗಡೆ ಇದ್ರೆ ಇದು ಬೇಕಾಗಿರೋದು. ಈ ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಇದ್ರೆ ನಿಮ್ಮಲ್ಲಿ ಅದು ಮೂಡುತ್ತೆ. ಅದನ್ನ ಕಲಿಸಲಿಕ್ಕೆ ಏರ್ಪಾಡು ಮಾಡಬೇಕು. ಆ ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತ ಏನಿದೆ, ಆ ನೆಲೆಯಲ್ಲಿ ಮಹಾಭಾರತದ ಈ ಮಾತು ಇದೆ. ದ ಪ್ರಾಗ್ಮ್ಯಾಟಿಸಮ್ ಅಂತನ್ನುವಂತಹ ಒಂದು ಪರಿಭಾಷೆಯನ್ನ ನೀವು ತತ್ವಶಾಸ್ತ್ರದ ಒಳಗಡೆ ಹೋದ್ರೆ ಕಾಣಬಹುದಾದದ್ದು. ಸೈನ್ಸಿನ ಪರಿಭಾಷೆಯಲ್ಲಿ ಇಲ್ಲ, ಮ್ಯಾಥಮೆಟಿಕ್ಸಿನ ಪರಿಭಾಷೆಯಲ್ಲಿ ಇಲ್ಲ. ಅದು ತತ್ವಶಾಸ್ತ್ರದ ಪರಿಭಾಷೆ. ಪ್ರಾಗ್ಮ್ಯಾಟಿಕ್ ಅಂತ, ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಅಂತ ಹೇಳಿ ತತ್ವಶಾಸ್ತ್ರದಲ್ಲಿ ಬಹಳ ಬರುತ್ತೆ. ಆಂಗ್ಲ ಫಿಲಾಸಫಿ ಅಂತನ್ನುವ ಹಿನ್ನೆಲೆಯಲ್ಲಿ ಅದು ಮೂಡುತ್ತೆ. ಅದರಿಂದ ಭೀಷ್ಮಾಚಾರ್ಯರು ಅಲ್ಲಿ ಮಾತನಾಡ್ತಾ ಇದ್ದಾರೆ. ಭಾರತದಲ್ಲಿ ಆ ಪ್ರಾಗ್ಮ್ಯಾಟಿಕ್ ಅಪ್ರೋಚ್ ಮನುಸ್ಮೃತಿಯಲ್ಲಿ ಹೇಳದ್ನಲ್ಲ,
ಇನ್ನೊಮ್ಮೆ ಹೇಳ್ತೇನೆ, ಮೇಧಾತಿಥಿ, ಕುಲ್ಲೂಕ ಭಟ್ಟ ಮೊದಲಾದವರು ಮಾಡಿದ್ದಾರೆ. ಸ್ವಲ್ಪ ಮಟ್ಟಿಗೆ ಧೂರ್ತಸ್ವಾಮಿ, ಹರಿಸ್ವಾಮಿ ಅವರೆಲ್ಲ ಮಾಡಿದ್ದಾರೆ. ನೀವು ಧೂರ್ತಸ್ವಾಮಿ, ಹರಿಸ್ವಾಮಿ ಅಂತಂದ್ರೆ ಧರ್ಮಶಾಸ್ತ್ರದ ವಿದ್ವಾಂಸರೇ ಒಮ್ಮೆ ಯಾರಿದು ಅಂತ ಅನ್ಸುತ್ತೆ. ಹಾಗನ್ಸತ್ತೆ, ಧರ್ಮಶಾಸ್ತ್ರದ ವಿದ್ವಾಂಸರಿಗೇನೆ ಹಾಗನ್ಸತ್ತೆ. ಆದರೆ ಅವರು ಶ್ರೌತಸೂತ್ರಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಆ ಶ್ರೌತಸೂತ್ರಗಳಿಗೆ ವ್ಯಾಖ್ಯಾನ ಬರೆದಿರೋದು ನೋಡಿದ್ರೆ ಅಲ್ಲಿ ಕೆಲವೊಂದು ಭಾಗ ಆಗಿದೆ. ನಾನು ಯಾಕೆ ಇಷ್ಟು ದೀರ್ಘವಾದ ಪೀಠಿಕೆಯನ್ನು ಕೊಟ್ಟಿದ್ದು ಅಂತಂದ್ರೆ, ನಿನ್ನೆ ನಾವು ನೋಡಿದೆವು ವೇದ ಯಾಕೆ ಪ್ರಮಾಣ ಆಗಬೇಕು, ಯಾಕೆ ವೇದ ಅಲ್ಲದೆ ಇನ್ಯಾವುದು ಪ್ರಮಾಣ ಆಗಬಾರದೇನು ಅನ್ನುವ ಮಾತಿಗೆ ನಾವು ಕೆಲವೊಂದು ಭಾಗಗಳನ್ನು ನೋಡಿದ್ವಿ. ಪ್ರತ್ಯಕ್ಷ ಮತ ಧರ್ಮಾಶ್ಚ ಲೋಕಾಶ್ಚ ಆಗಮಪೂರ್ವಕಾಃ ಶಿಷ್ಟಾಚಾರಾಶ್ಚ ವಿವಿಧಾಃ ಬ್ರೂಹಿ ತನ್ಮೇ ಪಿತಾಮಹ. ಪ್ರತ್ಯಕ್ಷ ನಮ್ಮ ಅನುಭವಕ್ಕೆ ಬರುವಂತಹ ಸಂಗತಿಗಳು, ಅನುಭವಕ್ಕೆ ನಿಲುಕುವಂತಹ ಸಂಗತಿಗಳು. ಆಗಮಪೂರ್ವಕಾಃ ಧರ್ಮಾಃ, ಆಗಮಪೂರ್ವಕವಾದ ಧರ್ಮಗಳು. ವೇದ ಹೀಗಿದೆ, ಆ ವೇದ ಹೀಗಿದೆ ಅಂತ ಹೇಳಿ ಅದನ್ನ ಅವಲಂಬಿಸಿಕೊಂಡ ಶಿಷ್ಟಾಚಾರಗಳು ಬೇರೆ ಬೇರೆ ನಮೂನೆಯಲ್ಲಿ ಇರ್ತವೆ. ಅವುಗಳ ಬಗ್ಗೆ ಶಿಷ್ಟಾಚಾರಾಶ್ಚ ವಿವಿಧಾಹ, ಅದರ ಬಗ್ಗೆ ಹೇಳಬೇಕು ನಮಗೆ ಅಂತ ಕೇಳಿದ. ಶಿಷ್ಟರು ಅಂದ್ರೆ ಯಾರು? ವೇದದ ಚಿಂತನೆ ಅಂತಂದ್ರೆ ಯಾರು? ವೇದದ ಚಿಂತನೆ ಅಂದ್ರೆ ಏನು? ಧರ್ಮಕ್ಕೆ ವೇದ ಹೇಗೆ ಪ್ರಮಾಣ ಆಗತ್ತೆ ಇತ್ಯಾದಿಗಳ ಬಗೆಗೆ ನಿನ್ನೆ ನೋಡಿದ್ವಿ. ಅದರ ಭಾಗವನ್ನು ನಾನು ಅನುವಾದ ಮಾಡಿದ್ದು. ಅದರ ಭಾಗಕ್ಕೆ ಒಂದು ದೀರ್ಘವಾದ ಪೀಠಿಕೆ ಅದು ಇವಾಗ ನಾನು ಕೊಟ್ಟಿದ್ದು. ಅದೇ ಪ್ರಾಗ್ಮ್ಯಾಟಿಕ್ ಅಪ್ರೋಚ್. ಅದನ್ನ ಇದು ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ಯಾವುದನ್ನ ನೀವು ಹೃದಯದಲ್ಲಿ ಇಟ್ಟುಕೊಂಡ್ರೆ ನಿಮ್ಮ ಆಚಾರ ಹೀಗೆ ಬರುತ್ತೆ, ಆ ರೀತಿ. ಆದರೆ ವೇದವನ್ನ ಏನ್ ಮಾಡ್ತಾರೆ? ಅವೃತ್ಯ ಏಚ ನಿಂದಂತಿ ಶ್ರುತತ್ಯಾಗ ಪರಾಯಣಾಹ, ಬಾಳಿಗೆ ಅನುಕೂಲ ಆಗುವುದಿಲ್ಲ ಅನ್ನುವ ಕಾರಣದಿಂದ, ಅಧೃತ್ಯ ಇಂದ್ರಿಯ ನಿಗ್ರಹದ ಮೇಲಿನ ಭಯದಿಂದ ವೇದವನ್ನ ಬೈಲಿಕ್ಕೆ ತುದಿಗಾಲಲ್ಲಿ ಇರ್ತಾರೆ. ಅವರು ಧರ್ಮದ್ವೇಷಿಗಳು, ಮಂದರು. ಅತೃಪ್ಯಂತಸ್ತು ಸಾಧೂನಾಂ ಯಾವದಾಗಮ ಬುದ್ಧಯ ಪರಮಿತ್ಯೇವ ಸಂತುಷ್ಟಾಹ ತಾನುಪಾಸ್ವಚ ಪೃಚ್ಛಚ. ಅದರಿಂದ ಯಾರನ್ನು ಕೇಳಬೇಕು? ಧರ್ಮಾರ್ಥದ ಬಗ್ಗೆ ಕೇಳಬೇಕಾದವನಿಗೆ ಸಿದ್ಧತೆ ಹೇಗಿರಬೇಕು ಅದನ್ನು ಹೇಳಿದ್ರು. ಕಾಮಾರ್ಥವು ಪೃಷ್ಠತಕೃತ್ವ, ಸಂಪತ್ತಿನ ವಿಚಾರವನ್ನ ಪಕ್ಕದಲ್ಲಿ ಇಡು, ಕಾಮವನ್ನ ಹಿಂದೆ ಬಿಡು, ಕೇವಲ ಧರ್ಮಕ್ಕಾಗಿ ಕೇಳು ಅಂತ. ಯಾಕಂದ್ರೆ ನಾವಿವಾಗ ಪ್ರಶ್ನೆ ಕೇಳುವಾಗ ನೋಡಿ, ನಮಗೆ ಒಬ್ರು ಪ್ರಶ್ನೆ ಇತ್ತು. ನೋಡಿ, ನನ್ನ ಮಗ ಅಲ್ಲಿಂದ ಬರ್ತಾನೆ, ಎಲ್ಲಿಂದಲೋ ವಿದೇಶದಿಂದ ಬರ್ತಾನೆ. ಅವಾಗ ನಮ್ಮ ಚಿಕ್ಕಪ್ಪನವರು ಹೋಗಿದ್ದಾರೆ. ಅವನಿಗೆ ಮದುವೆ ಆಗಲಿಕ್ಕೆ ಇರೋದೇ ಈ 1 ತಿಂಗಳು. ಈ 1 ತಿಂಗಳಲ್ಲೇ ಮದುವೆ ಮಾಡಬಹುದಾ? ನಾನು ಇದಕ್ಕೇನು ಉತ್ತರ ಕೊಡಬೇಕು? ಯಾಕೆಂದ್ರೆ ಅವರು ಆ ಕಾಮವನ್ನ ಇಟ್ಟುಕೊಂಡು, ಸಂಪತ್ತು ಅಂತನ್ನುವ ಅರ್ಥವನ್ನ ಇಟ್ಟುಕೊಂಡು ಧರ್ಮದ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಹೆಂಗೆ ಉತ್ತರ ಕೊಡ್ಲಿ? ಮಾಡಬಾರದು ಅಂತಾನೆ ನಾನು ಹೇಳೋದು. ಯಾಕೆಂದ್ರೆ ಹಿರಿಯರೊಬ್ಬರು ಹೋದಾಗ ನಾವು ಬೇಕಾದ್ರೆ ಹೆಣ್ಣಿಗೆ ಮಾಡಬಹುದು, ಕನ್ಯಾದಾನ ಅಂತ. ಹಿರಿಯರ ನೆನಪಿನಲ್ಲಿಯೇ ಕನ್ಯಾದಾನ ಸೇರುತ್ತೆ. ಆದರೆ ಗಂಡು ಮದುವೆ ಮಾಡಿಕೊಳ್ಳೋದು ಅತ್ಯಂತ ಅಸಂಗತ. ಅದು ಏನು, ತಾತ ಆಗಿದ್ದು, ಅವ ಮೊಮ್ಮಗ ಆಗಿರಬಹುದು, ಅಥವಾ ಚಿಕ್ಕಪ್ಪ ಅದು ದೂರ ಆಗಿರಬಹುದು. ಆದರೆ
ಇದು ಕಾಮವನ್ನು ಅರ್ಥವನ್ನು ಮುಂದೆ ಮಾಡಿಕೊಂಡು ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಕೊಡೋದು? ನಾನಂತೂ ಇಲ್ಲ ಅಂತ ಹೇಳ್ತೇನೆ. ನಿಮ್ಮನ್ನು ನಾನು ಕಂಟ್ರೋಲ್ ಮಾಡ್ಲಿಕ್ಕಿಲ್ಲ. ನೀವು ಹೀಗೆ ಮಾಡಿದ್ರೆ ನಾನು ಸಿಟ್ ಮಾಡ್ಕೊಳ್ತೇನೆ ಅಂತ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಿಲ್ಲ. ಸಾಧ್ಯವಾದಷ್ಟು ಮಾಡಬೇಡಿ ಅಂತ ಹೇಳ್ತೇನೆ. ಅಷ್ಟೇ ನನ್ನ ಉತ್ತರ. ಅದರಿಂದಾಗಿ ನೀವು ಪ್ರಶ್ನೆ ಕೇಳಬೇಕಾದ್ರೆ ಅರ್ಥ ಕಾಮಗಳನ್ನ ಮುಂದೆ ಇಟ್ಟುಕೊಂಡು ಧರ್ಮದ ಬಗ್ಗೆ ಪ್ರಶ್ನೆ ಕೇಳಬೇಡಿ. ಅರ್ಥ ಕಾಮಗಳನ್ನ ಹಿಂದೆ ಇಟ್ಟುಕೊಳ್ಳಿ, ಧರ್ಮದ ಬಗ್ಗೆ ಪ್ರಶ್ನೆ ಕೇಳಿ. ಇನ್ನೊಬ್ರು ಮಹಾನುಭಾವರಿದ್ರು. ಅವ್ರಿಗೆ ಯಾವುದೋ ಒಂದು ದೇಶಕ್ಕೆ ಹೋಗ್ಬೇಕಿತ್ತು, ಅಲ್ಲಿ ಲಾ ಕಲೀಲಿಕ್ಕೆ ಹೋಗ್ಬೇಕಿತ್ತು. ಅವರು ಏನ್ ಮಾಡ್ತಾ ಇದ್ರು, ಒಬ್ಬೊಬ್ಬರೇ ಆಚಾರನ ಕೇಳ್ತಾ ಇದ್ರು. ಅವ್ರಿಗೆ ಇಷ್ಟವಿಲ್ಲದ ದೇಶ ಬಂದಾಗ ಕೇಳಿದ್ದು ಅಂತ ಆಮೇಲೆ ಗೊತ್ತಾಗಿದ್ದು. ಹೋಗದಾ ಬೇಡವಾ? ಅವ್ರು ಹೇಳಿದ್ರು ಇಲ್ಲ ಹೋಗ್ಬೇಡಿ, ವಿದೇಶಕ್ಕೆ ಹೋಗ್ಬೇಡಿ. ಆಯ್ತು, ನಿಲ್ಸಿದ್ರು. ಏನೋ ಭಾರಿ ವಿನೀತರು ಅಂತ ಅಂದುಕೊಂಡ್ರೆ ಅವ್ರಿಗೆ ಇಷ್ಟವಾದ ದೇಶ, ಅದಕ್ಕೆ ಅಲ್ಲಿ ಕಲಿಯುವ ಅವಕಾಶ ಬಂದಾಗ ಯಾರನ್ನೂ ಕೇಳಲಿಲ್ಲ, ಹೊಟ್ಟೋದ್ರು. ಇದೆಲ್ಲ ಅರ್ಥ ಕಾಮಗಳನ್ನ ಮುಂದೆ ಇಟ್ಟುಕೊಂಡು ಧರ್ಮದ ಬಗ್ಗೆ ಪ್ರಶ್ನೆ ಮಾಡೋದು. ಇದಕ್ಕೆಲ್ಲ ಒಬ್ಬ ಧರ್ಮ ಜಿಜ್ಞಾಸು ಹಾಗೆ ಕೇಳಬಾರದು ಪ್ರಶ್ನೆಯನ್ನ ಅಂತ. ಧರ್ಮವನ್ನೇ ಉದ್ದೇಶವಾಗಿಟ್ಟುಕೊಂಡು ಕೇಳಿದ್ರೆ ಅದಕ್ಕೆ ಉತ್ತರ ಬೇರೆ ಇರುತ್ತೆ. ಏನೈಷಾಂ ಭಿದ್ಯತೆ ವೃತ್ತಂ ಯಜ್ಞ ಸ್ವಾಧ್ಯಾಯ ಕರ್ಮಭಿ. ಆದರೆ ಒಂದು ಧರ್ಮದ ಕೇಂದ್ರ ಸ್ವಾಧ್ಯಾಯ ಮತ್ತೆ ಯಜ್ಞ. ವೃತ್ತ ಅಂದ್ರೆ ನಡೆ. ಈ ಮೂರು ಧರ್ಮದ ಕೇಂದ್ರ. ಧರ್ಮದ ಕೇಂದ್ರ ಯಾವುದು? ಯಜ್ಞ, ದೇವರ ಪೂಜೆ. ವೃತ್ತ ಒಳ್ಳೆ ನಡೆ, ಲೋಭ ಇಲ್ಲದೆ ಇರೋದು, ಅಂದ್ರೆ ಲೋಭದಿಂದ ಬೇರೊಬ್ಬರ ಹಣವನ್ನು ಲಪಟಾಯಿಸದೆ ಇರೋದು, ಇತ್ಯಾದಿ ಇತ್ಯಾದಿಗಳು. ಇದು ವೃತ್ತ. ಕ್ಯಾರೆಕ್ಟರ್ ಇತಿ ಯದ್ವದಂತಿ. ಯಜ್ಞ ದೇವರ ಪೂಜೆ, ವೃತ್ತ ಒಳ್ಳೆಯ ಕ್ಯಾರೆಕ್ಟರು, ಸ್ವಾಧ್ಯಾಯ ದೇವರ ಬಗೆಗಿನ ಅರಿವು. ಇವು ಮೂರು ಧರ್ಮದ ಕೇಂದ್ರ. ಇವು ಮೂರನ್ನ ಪಡೆಯಲಿಕ್ಕೆ ಯಾವ ಆಚಾರ ಅನುಕೂಲ ಆಗತ್ತೋ ಅದು ಧರ್ಮ. ಅದರಿಂದಾಗಿ ವೇದ ಹೇಳಿದ್ದೇ ಧರ್ಮ. ಯಾಕೆಂದ್ರೆ ವೇದ ಸ್ವಯಂ ಜ್ಞಾನ ರೂಪ. ವೇದವನ್ನು ಚಿಂತನೆ ಮಾಡೋದೇ ಜ್ಞಾನಾರ್ಜನೆಗೆ ಕಾರಣ. ಹೀಗಾಗಿ ಯಜ್ಞ ಸ್ವಾಧ್ಯಾಯ ವೃತ್ತತಃ ಸಾಧೂನಾಂ ಮೂಲಾಚಾರ. ಸಾಧುಗಳ ಆಚಾರ ಇದ್ರ ಮೇಲಿರುತ್ತೆ. ಧರ್ಮಕ್ಕಾಗಿ ಧರ್ಮ ಅನ್ನೋದು ಅಸಂಗತ. ಧರ್ಮಕ್ಕಾಗಿ ಧರ್ಮ ಅನ್ನೋದು ಅಸಂಗತ. ಧರ್ಮದ ನಡೆ ಏನು? ದೇವರ ಅರಿವು, ಆನಂದದ ಪ್ರಾಪ್ತಿ. ದೇವರ ಅರಿವು ಧರ್ಮದ ಪ್ರಾಪ್ತಿ. ಆದ್ದರಿಂದ ವೇದವನ್ನು ಅಧ್ಯಯನ ಮಾಡಬೇಕು. ನಾವು ಧರ್ಮ ಮಾಡ್ತಾ ಇದ್ದೀವಿ ಯಾಕೆ? ಧರ್ಮಕ್ಕಾಗಿ ಅಂತಂದ್ರೆ ಅರ್ಥ ಇಲ್ಲ ಅದಕ್ಕೆ. ಯಾಕೆಂದ್ರೆ ಆ ತರಹ ಧರ್ಮದ ಕೇಂದ್ರ ಧರ್ಮ ಅಂತ ಇಟ್ಕೊಂಡು ಹೋದ್ರೆ ಅದು ಬರಡು ಆಗತ್ತೆ ಆಚಾರ. ಆ ಆಚಾರ ಶುಷ್ಕ ಆಗತ್ತೆ. ಇದನ್ನೇ ಭೀಮಸೇನ ಬೈದದ್ದು ಅವತ್ತು. ಶ್ರೋತ್ರಿಯ ಸೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಅಂತ. ಜಡ್ಡುಗಟ್ಟಿದ ವೈದಿಕನ ತರಹ ಆ ತತ್ವವನ್ನು ತಿಳಿಯದೆ ಮಾತನಾಡ್ತಾ ಇದ್ದಿ ನೀನು. ಶ್ರೋತ್ರಿಯ ಸೇವತೆ ರಾಜನ್ ಮಂದಕಸ್ಯ ಎಂತೆಂತ ಬೈಗುಳ ಅದು. ಅವಿಪಶ್ಚಿತ ಅನುವಾಕ ಹತಾ ಬುದ್ಧಿ. ಪ್ರಮಾಣ ಗ್ರಂಥಗಳನ್ನು ಉರು ಹೊಡೆದ ಬುದ್ಧಿ ನಿನ್ನದು. ನೈಷಾ ತತ್ವಾರ್ಥದರ್ಶಿನಿ. ನಿನ್ನ ಬುದ್ಧಿ ತತ್ವಾರ್ಥವನ್ನು ನೋಡ್ತಾ ಇಲ್ಲ. ಅಂದ್ರೆ ವೇದವನ್ನೆಲ್ಲ ಬೈತಾ ಇರೋದು. ವೇದದ ಅರ್ಥವನ್ನು ತಪ್ಪಾಗಿ ಅರ್ಥೈಸಿಕೊಂಡವರನ್ನು ಬೈತಾ ಇರೋದು. ಇಷ್ಟು. ಇದಕ್ಕೆ ಧರ್ಮರಾಜ ಕೇಳಿದ, ಪುನರೇವ ಹಿ ಮೇ ಬುದ್ಧಿ ಸಂಶಯೇ ಪರಿಮುಹ್ಯತೆ. ಮತ್ತೆ ಇನ್ನೊಂದು ಸಂಶಯ ಇದೆ, ನಾನು ಮುಳುಗೋಗ್ತೀನಿ ಅನ್ನಿಸ್ತಾ ಇದೆ. ವೇದ, ಪ್ರತ್ಯಕ್ಷ, ಆಚಾರ ಮೂರು ಪ್ರಮಾಣ ಅಂತ ಹೇಳ್ತಾ ಇದ್ದೀರ ನೀವು. ವೇದ ಪ್ರತ್ಯಕ್ಷಂ ಆಚಾರ ಪ್ರಮಾಣಂ ಇತಿ ತತ್ರಯಂ ಪೃಥಕ್ತ್ವಂ ಲಭ್ಯತೆ ತೇಷಾಂ ಧರ್ಮಶ್ಚೈತತ್ರಯಂ ಕಥಂ. ಪೃಥಕ್ತ್ವಂ ಲಭ್ಯತೆ, ಬೇರೆ ಬೇರೆಯಾಗಿ ವೇದ ಹೇಳ್ತಾ ಇರೋದು ಬೇರೆ, ನಮ್ಮ ಅನುಭವ ಬೇರೆ, ಆಚಾರ ಬೇರೆ. ಈ ಮೂರು ಬೇರೆ ಬೇರೆ ಆದಾಗ ಧರ್ಮ ಯಾವುದು?
ವೇದವನ್ನು ಧರ್ಮ ಅಂದ್ರಿ, ವೇದ ಏನು ಹೇಳ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ವೇದ ಯಾರು ಓದಲ್ಲ, ವೇದ ಯಾರು ಓದಲ್ಲ. ಓದ್ತಾರೆ, ವೇದ ಓದಿದವರು ಯಾರು ಗೊತ್ತಾ ನಿಮಗೆ? ಈ ಭಾರತದಲ್ಲಿ ಯಾರು ವೇದವನ್ನು ನಿರಾಕರಣೆ ಮಾಡ್ತಾರೋ ಅವರು ವೇದವನ್ನು ಚೆನ್ನಾಗಿ ಓದಿರೋದು. ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ, ಆಮೇಲೆ ಮೇಘನಾದ ಸಹ, ಇವರು ಮೈಕಲ್ ಮಧುಸೂದನ ದತ್ತ, ಫ್ರಿಟ್ ಸ್ಟಾಲ್ ಅಲ್ಲ, ಫ್ರಿಟ್ ಸ್ಟಾಲ್, ಆಮೇಲೆ ಮ್ಯಾಕ್ಸ್ ಮುಲ್ಲರು, ಇವರೆಲ್ಲ ವೇದ ಓದಿದ್ದಾರೆ. ಅವ್ರ ಇಂಡೆಕ್ಸ್ ಎಲ್ಲ ಬರೆದಿದ್ದಾರೆ, ಗಾಬರಿ ಆಗತ್ತೆ. ವಿಂಟರ್ನೆಟ್ಸು ಇವರೆಲ್ಲ ವೇದ ಓದಿ, ಈ ವೇದದಲ್ಲಿ ಎಷ್ಟು ಅಗ್ನಿಶಬ್ದ ಆವೃತ್ತಿ ಆಗಿದೆ ಅಂತ ಬರೀತಾರೆ ಅವರು. ವೆಬರ್, ನಾನು ಆ ಪುಸ್ತಕ ನೋಡಿದ್ರೆ ನಿಮ್ಗೆ ಗಾಬರಿ ಆಗುತ್ತೆ. ನಾ ಆ ಪುಸ್ತಕ ನೋಡಿದಾಗೆಲ್ಲ ನಮ್ಮ ಸಂದೀಪ್ ಅವ್ರ ನೆನಪಾಗತ್ತೆ, ಯಾಕಂದ್ರೆ ಅವರು ಆ ಪುಸ್ತಕವನ್ನು ಕೊಡ್ತಿದ್ದು. ಒಂದು 5,800 ಪುಟ ದೊಡ್ಡ ಇದು ಕಿಂಗ್ ಸೈಜ್ ಅಲ್ಲಿ ಇರುವಂತಹದ್ದು ಪುಸ್ತಕ ಅದು. ಅದು ಹಾಕಿದ್ರೆ ಒಬ್ಬ ಹೋದ ಅಂತಾನೆ ಅರ್ಥ. ಅಷ್ಟು ದಪ್ಪ, ಅಷ್ಟು ಉದ್ದ, ಅಷ್ಟು ಆಗಲ್ಲ. ಅವರು ಅದರಲ್ಲಿ ಕಾತ್ಯಾಯನ ಶ್ರೋತ ಸೂತ್ರ, ಇಡೀ ಶತಪಥ ಬ್ರಾಹ್ಮಣದ ರಹಸ್ಯವನ್ನು ತೆರೆದಿಡುವ ಕಾತ್ಯಾಯನ ಶ್ರೋತ ಸೂತ್ರ, ಕರ್ಕಸ್ವಾಮಿ, ಧೂರ್ತಸ್ವಾಮಿ, ಹರಿಸ್ವಾಮಿ 3 ವ್ಯಾಖ್ಯಾನಗಳನ್ನು ಒಳಗೊಂಡ. ಇವತ್ತು ನಾವು ಧರ್ಮಶಾಸ್ತ್ರದವರು, ಪೌರೋಹಿತ್ಯ ಮಾಡುವವರು ಕೂಡ ಇವ್ರ ಹೆಸರು ಕೇಳಿರಲ್ಲ. ಅವ್ರ ವ್ಯಾಖ್ಯಾನವನ್ನು ಮೊದಲು ಎಡಿಟ್ ಮಾಡಿರೋದು ವೆಬರ್. ಅವರು ಓದಿದ್ದಾರೆ, ಅವ್ರಿಗೆ ಆಚಾರ ಇಲ್ಲ, ಅವ್ರಿಗೆ ಪ್ರತ್ಯಕ್ಷ ಇಲ್ಲ. ಅವ್ರು ಕ್ರೈಸ್ತರು, ಅವ್ರ ಹತ್ರ ವೇದ ಇದೆ, ಆಚಾರ ಇದೆ. ಇವ್ರಿಗೆ ಆಚಾರ ಅಂತಂದ್ರೆ ಇವರೇನೋ ಒಂದು ಮಾಡ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಹೌದಾ ಬ್ರಾಹ್ಮಣಾರಣ್ಯಕಗಳನ್ನ ಹೇಳಿ ನನಗೆ ಅಂತಂದ್ರೆ ಗೊತ್ತಿಲ್ಲ ಅಂತ ತಲೆಯಲ್ಲಾಡಿಸ್ತಾರೆ. ಫಸ್ಟ್ ಆಫ್ ಆಲ್ ಇದೆ ಅಂತ ಗೊತ್ತಿದೆಯೋ ಇಲ್ವೋ ಅನ್ನೋದು ದೊಡ್ಡ ಡೌಟ್ ಇದೆ ನಮಗೆ. ಎಷ್ಟೋ ಜನ ಈ 3 ಜನರು ಇದ್ದಾರಲ್ಲ, ಶಂಕರರು, ರಾಮಾನುಜಿಯರು, ಮಾಧ್ವರು, ಈ 3 ಜನರು ಕೇಳಿದ್ರೆ ನಮಗೆ ಹೇಳಿ ಅಂತ ಅವ್ರು ಕೆಲವೊಬ್ರು ಹೇಳ್ತಾರೆ, ಪಾಠ ಮಾಡ್ತಿರ್ತಾರೆ, ಆದ್ರೆ ಅರ್ಥ ಗೊತ್ತಿರಲ್ಲ. ಇವರು ಅರ್ಥ ತಿಳ್ಕೊತೀವಿ ಅಂತಾರೆ ಮಾಧ್ವರು, ಆದ್ರೆ ಅದು ಇದೆ ಅನ್ನೋದೇ ಗೊತ್ತಿರಲ್ಲ. ಈ ಎಲ್ಲ ಸಮಸ್ಯೆಗಳು ನೋಡಿ. ವೇದ ಅಲ್ಲಿದೆ, ಆಚಾರ ಇಲ್ಲ, ಆಚಾರ ಇಲ್ಲಿದೆ, ವೇದದ ಬಗ್ಗೆ ಏನೂ ಗೊತ್ತಿಲ್ಲ, ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇಲ್ಲ. ಈ ಮೂರು ಬಟ್ಟೆಯಾದಾಗ, ಬಟ್ಟೆ ಅಂದ್ರೆ 3 ದಾರಿ, ಬಟ್ಟೆ ಅಂದ್ರೆ ದಾರಿ ಅಂತ ಕನ್ನಡದಲ್ಲಿ. 3 ಬಟ್ಟೆ 3 ದಾರಿ ಆಗಿದೆ. ಧರ್ಮ ಹೇಗೆ ತೀರ್ಮಾನ ಮಾಡೋದು? ಬಹಳ ಗಂಭೀರವಾದ ಪ್ರಶ್ನೆ ಇದು. ಧರ್ಮವನ್ನು ತೀರ್ಮಾನ ಮಾಡೋದು ಹೇಗೆ? ಧರ್ಮಸ್ಯ ಹ್ರಿಯಮಾಣಸ್ಯ ಬಲವದ್ಭಿರ್ದುರಾತ್ಮಭಿಃ ಯದ್ಯೇವಂ ಮನ್ಯಸೇ ರಾಜನ್ ತ್ರಿಧಾ ಧರ್ಮ ವಿಚಾರಣಾ. ಭೀಷ್ಮಾಚಾರ್ಯರು ಉತ್ತರವನ್ನು ಕೊಡ್ತಾ ಇರೋದು ಸ್ವಲ್ಪ ಬೇರೆ ತರಹ ಬರ್ತಾರೆ. ವಿಭಿನ್ನವಾದ ಕ್ರಮದಿಂದ ಉತ್ತರ. ಕೆಲವೊಮ್ಮೆ ಉತ್ತರವನ್ನ ಬೇರೆ ಬೇರೆ ರೀತಿಯಿಂದ ಕೊಡೋದು ಕಾಣುತ್ತೆ. ದುರಾತ್ಮರು ಧರ್ಮವನ್ನು ಹೈಜಾಕ್ ಮಾಡುವಾಗ, ಧರ್ಮ ಅಂತ ಹೇಳಿ ಅಧರ್ಮವನ್ನ ತೋರಿಸುವಾಗ, ಧರ್ಮದ ಸಾಧ್ಯತೆಗಳನ್ನು ಮುಚ್ಚಿ ಅಧರ್ಮವನ್ನು ತೋರಿಸುವಾಗ, ಧರ್ಮದ ವಿಚಾರವನ್ನು ಹೇಗೆ ಮಾಡಬೇಕು? ಏವಮೇವ ವಿಜಾನೀಹಿ ತ್ರಿಧಾತ್ವಸ್ಯ ಪ್ರದರ್ಶನಂ ಪೃಥಕ್ತ್ವೇ ಚೈವ ಮೇ ಬುದ್ಧಿ ತ್ರಯಾಣಾಮಪಿ ವೈ ತಥಾ. ಪೃಥಕ್ತ್ವೇ ಚೈವ ಮೇ ಬುದ್ಧಿ, ಅಷ್ಟು ಭಿನ್ನವಾಗಿ ಸಾಗುವುದು ಹೇಗೆ ಅಂತ ಹೇಳಿ ನಾನು ಹೇಳುತ್ತೇನೆ. ಬ್ರಾಹ್ಮಣೇಶು ಚಯ ವೃತ್ತಿರ್ಯ ಪಿತೃಪೈತಾಮಹೋಚಿತ ತಾಮನ್ವೇಹಿ ಮಹಾಬಾಹೋ ಧರ್ಮಸ್ಯೈತೇತು ದೇಶಿಕಾಃ. ನೋಡು, ಕುಲಾಗತವಾದ, ಸಂಪ್ರದಾಯಗತವಾದ
ಧರ್ಮವನ್ನು ಮಾಡಿಕೊಂಡು ಬಂದವರು ಬ್ರಾಹ್ಮಣರು, ಅವರನ್ನ ಇಟ್ಟುಕೋ, ಆಚಾರಕ್ಕೆ ಅವ್ರನ್ನ ಇಟ್ಕೋ. ಅವರ ಆಚಾರಗಳಲ್ಲಿ ಶುದ್ಧಿ ಮಾಡ್ಲಿಕ್ಕೆ ವೇದವನ್ನು ಅನುಸರಿಸು, ಅವಾಗ ಕರೆಕ್ಟ್ ಆಗುತ್ತೆ. ಇವಾಗ ನಾವು ಧರ್ಮವನ್ನು ನೋಡಬೇಕು ಅಂತ ಅಂದ್ರೆ ಪೂರ್ತಿ ಇವ್ರನ್ನ ಬಿಟ್ಬಿಡೋದಲ್ಲ. ಪಾರಂಪರ್ಯ ಕ್ರಮದಿಂದ ಒಂದನ್ನ ಆಚರಿಸಿಕೊಂಡು ಬಂದಿದ್ದಾರೆ, ನಿಷ್ಠೆ ಇದೆ ಪಾಪ ಅವ್ರಿಗದ್ರಲ್ಲಿ, ಅವರನ್ನು ಇಟ್ಕೋ. ಆದರೆ ಅವರಲ್ಲಿ ಇನ್ನೇನೇನೋ ಸಮಸ್ಯೆಯಿಂದ, ಅಜ್ಞಾನದಿಂದ ದೂರ ಬಂದದ್ದರಿಂದ ದಾರಿ ಬೇರೆ ಆಗಿದೆ. ಅವರ ಆಚಾರಗಳಲ್ಲಿ ತಲೆದೋರಿರುವ ಸಮಸ್ಯೆಗಳನ್ನು ಶುದ್ಧೀಕರಣಗೊಳಿಸು, ಬೇರೆ ಕಡೆ ಕೊಟ್ಟೋಗೋದಲ್ಲ. ಓ, ಇವರು ಬ್ರಾಹ್ಮಣರು ಸಾಂಪ್ರದಾಯಿಕವಾಗಿ ಬಂದಿದ್ದಾರೆ, ಇವ್ರಿಗೆ ವಿಚಾರ ಮಾಡ್ಲಿಕ್ಕೆ ಗೊತ್ತಿಲ್ಲ, ವೈಚಾರಿಕವಾದ ನೆಲೆ ಇಲ್ಲ, ಕೇವಲ ಆಚಾರ ಇದೆ, ಅದರಿಂದಾಗಿ ಇಲ್ಲಿ ಧರ್ಮ ಇಲ್ಲ ಅಂತ ಬೇರೆ ಕಡೆ ಕೊಟ್ಟೋಗೋದಲ್ಲ. ಅವ್ರನ್ನ ಹಿಡ್ಕೋಬೇಕು. ತಾಮನ್ವೇಹಿ ಮಹಾಬಾಹೋ ಧರ್ಮಸ್ಯೈತೆ ಹಿ ದೇಶಿಕಾಹ. ಏತೆ ಧರ್ಮಸ್ಯ ದೇಶಿಕಾಹ. ಆ ಧರ್ಮವನ್ನ ತಮ್ಮ ಬದುಕಿನಲ್ಲಿ ಇಟ್ಟುಕೊಂಡು ಹೇಳಬಲ್ಲವರು, ಆದರೆ ಅವರಿಗೆ ಪ್ರಮಾಣ ಗೊತ್ತಿರಲ್ಲ, ಗೊತ್ತಿಲ್ಲ. ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಕೆಲವೊಂದು ಅಪಸವ್ಯಗಳೆಲ್ಲ ಸೇರ್ಕೊಂಡ್ಬಿಟ್ರೆ ಆ ಧರ್ಮದಲ್ಲಿ. ಅದನ್ನು ಶುದ್ಧೀಕರಣಗೊಳಿಸ್ಬೋದು. ಯಾಕೆಂದ್ರೆ ಅವರಲ್ಲಿ ಆಚಾರ ಇದೆ, ಒಳ್ಳೆಯ ನಡೆ ಇದೆ, ಶಿಷ್ಟರೂ ಕೂಡ ಹೌದು, ಯಾರಿಗೂ ದ್ರೋಹ ಬಗೆದಿಲ್ಲ. ಅಜ್ಞಾನ ಇದೆ, ಅಜ್ಞಾನವನ್ನು ಪ್ರಮಾಣದಿಂದ ಸರಿ ಮಾಡು. ಆದರೆ ಇವರನ್ನು ಬಿಟ್ಟು ಕೇವಲ ಬೌದ್ಧಿಕರಾಗಿರೋರ ಹತ್ರ ಹೋಗಬೇಡ. ಯಾರಲ್ಲಿ ಬೌದ್ಧಿಕತೆಯೂ ಇದೆ, ಯಾರಲ್ಲಿ ಸೌಜನ್ಯವೂ ಇದೆ, ಯಾರಲ್ಲಿ ಆಚಾರವೂ ಇದೆ, ಎಲ್ಲವನ್ನ ಒಟ್ಟುಗೂಡಿಸಿಕೊಳ್ಳಲು ಪ್ರಯತ್ನಿಸು. ಪ್ರಮಾಣಮಪ್ರಮಾಣಂತು ಯಕ್ಕುರಿಯಾದ ಬುಧೋ ನರಃ ನ ಸ ಪ್ರಮಾಣತಾಂ ಅರ್ಹಃ ವಿಷಾದ ಜನನೋಹಿತಃ. ಆದರೆ ಇನ್ನೊಬ್ಬ ಇರ್ತಾನೆ, ಪ್ರಮಾಣವನ್ನು ಅಪ್ರಮಾಣ ಅಂತ ಮಾಡ್ಬಿಡ್ತಾನೆ. ಅವನ ಬಗ್ಗೆ ಎಚ್ಚರದಿಂದ ಇರಬೇಕು. ಈಗ ಜಗ್ಗಿ ಇವ್ರ ಬಗ್ಗೆ ಎಲ್ಲ ಎಚ್ಚರದಿಂದ ಇರಬೇಕು. ಮಾಡರ್ನ್ ಗುರೂಜಿಗಳು ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ಎಚ್ಚರದಿಂದ ಇರ್ಬೇಕು. ಯಾಕೆಂದ್ರೆ ಅವರು ಪ್ರಮಾಣವನ್ನು ಅಪ್ರಮಾಣ ಅಂತ ಮಾಡ್ಬಿಡ್ತಾರೆ. ವೇದ ಎಲ್ಲ ಓದಾಗತ್ಯ ಇಲ್ಲ ಅಂದ್ಬಿಡ್ತಾರೆ. ದೋಸ್ ಆರ್ ಓಲ್ಡ್ ಟೆಕ್ಸ್ಟ್ಸ್ ಅಂತ ಹೇಳಿ ಸ್ಟೈಲ್ ಆಗಿ ಹೇಳ್ತಾ ನೀವು ಮಾಡರ್ನ್ ಥಿಂಕಿಂಗ್ ಹೋಗ್ಬೇಕು, ಮಾಡರ್ನ್ ವೇದ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಟು ಬಿ ಫ್ರ್ಯಾಂಕ್, ಇವತ್ತು ಯಾರ್ಯಾರು ಮಾಡರ್ನ್ ಗುರೂಜಿಗಳಿದ್ದಾರೆ, ಶ್ರೀ ಆಗಿರಬಹುದು, ಅಂದ್ರೆ ರವಿಶಂಕರ್, ಜಗ್ಗಿ ಆಗಿರಬಹುದು, ಇವರೆಲ್ಲರೂ ಕೂಡ ಓಶೋನ ತುಂಡುಗಳು. ಯಾರು ಓಶೋನು ಪೂರ್ತಿಯಾಗಿ ತಗೊಂಡಿಲ್ಲ. ಅವರು ಜನರನ್ನ ಮೆಸ್ಮರೈಸ್ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಅವ್ರಿಗೆ. ಓಶೋನು ಅಷ್ಟೇ. ಅವನ ಮಾತುಗಳಲ್ಲಿ ನೀವು ಇದನ್ನು ತೋರಿಸಿದರೆ ಬಹಳ ಬುದ್ಧಿವಂತ. ಆ ಬುದ್ಧಿವಂತಿಕೆಗೆ ನೀವು ಅವನನ್ನು ಶ್ಲಾಘನೆ ಮಾಡಬಹುದು. ಅವರಲ್ಲಿ ನೀವು ದೋಷಗಳನ್ನು ತೋರಿಸಿದ್ರೆ ಕಾಂಟ್ರಡಿಕ್ಷನ್ಸ್ ಅನ್ನೋದು ಕಾಂಪ್ಲಿಮೆಂಟರಿ ಆಫ್ ಲೈಫ್. ಅದನ್ನ ನೀವು ಯು ಹ್ಯಾವ್ ಟು ಅಡ್ಮೈರ್. ನೀವು ಅದನ್ನು ಬೈಬಾರದು ಅಂತ ನಾವು. ಹಾಗಾದ್ರೆ ನಾವು ಎಷ್ಟು ವಿರುದ್ಧವಾಗಿ ಮಾತನಾಡಬಹುದು, ಯಾಕೆಂದ್ರೆ ಅವನು ವಿರುದ್ಧವಾಗಿ ಮಾತಾಡಿದ್ದಾನೆ. ಆದ್ದರಿಂದಾಗಿ ಈ ತರಹದ ಸಮಸ್ಯೆಗಳುಂಟು. ಇವ್ರ ಹಿಂದೆ ಇವು ಹೋಗಬಾರದು. ಅದರಿಂದಾಗಿ ಇದ್ದಿದ್ರಲ್ಲಿ ಬೆಟರ್ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಬಂದವರು. ಜನ ಇಂಗ್ಲಿಶಿನ ಮೋಹದಿಂದ, ಇಂಗ್ಲಿಶಿನ ಅಭ್ಯಾಸದಿಂದ, ಬೇರೆಯವ್ರ ಮೇಲಿನ ತಿರಸ್ಕಾರದಿಂದ, ಪರಂಪರಾಗತವಾಗಿ ಬಂದವ್ರ ಮೇಲಿನ ತಿರಸ್ಕಾರದಿಂದ ಬೇರೆಯವ್ರ ಕಡೆಗೆ ಹೋಗ್ತಾ ಇದ್ದಾರೆ. ಬೇಕಿಲ್ಲ, ಅದು ಸತ್ಯಗೋಚರ ಆಗಲ್ಲ. ಯಾಕೆಂತಂದ್ರೆ ಅವರು ದುಷ್ಟರವರು. ಅದಕ್ಕೆ ಹೇಳ್ತಾರೆ ಅವ್ರಿಗೂ ಬುದ್ಧಿ ಏನಿರಲ್ಲ, ಅಂತಹ ಬುದ್ಧಿ ಏನಿರಲ್ಲ ಅವ್ರಿಗೆ. ಆದರೆ ಜನರಿಗೊಂದು ಭ್ರಮೆ ಇರುತ್ತೆ. ಅದರಿಂದಾಗಿ ಪ್ರಮಾಣಂ ಅಪ್ರಮಾಣಂತೂ ಯಕ್ಕುರಿಯಾದ ಬುಧೋ ನರಃ. ದಡ್ಡ
ವೇದಾಂತವನ್ನು ಚಿಂತನೆ ಮಾಡಿರೋದಿಲ್ಲ, ವೇದಾಂತದ ಗ್ರಂಥಗಳನ್ನ ಅರ್ಥ ಮಾಡ್ಕೊಂಡಿರಲ್ಲ, ಅವರು ಪ್ರಮಾಣವನ್ನೆಲ್ಲ ಅಪ್ರಮಾಣ ಅಂತ ಮಾಡ್ತಾರೆ. ಅಪ್ರಮಾಣವನ್ನ ಹೇಳೋದೇ ಇಲ್ಲ. ನಸ ಪ್ರಮಾಣತಾಂ ಅರ್ಹ, ಅವನನ್ನು ಯಾವತ್ತೂ ಕೂಡ ಅನುಸರಿಸದಿರಿ. ವಿಷಾದ ಜನನೋಹಿ ಸಹ, ಕಡೆಗೊಮ್ಮೆ ಇವನನ್ನು ಯಾಕಪ್ಪ ಅನುಸರಿಸಿದೆ ಅನ್ನುವ ವಿಷಾದವನ್ನ ಉಂಟು ಮಾಡ್ತಾರೆ. ಯಾಕೆ ಅಂದ್ರೆ ಇವಾಗ ಒಬ್ಬೊಬ್ಬ ವ್ಯಕ್ತಿಗಳಿದ್ದಾರಲ್ಲ, ಅವರು ಸತ್ತ ಮೇಲೆ ಮುಂದೇನು? ಪರಂಪರಾಗತವಾಗಿ ಬಂದ ಒಂದು ಗ್ರಂಥ ಅನ್ನೋದು ಧರ್ಮ ಅಲ್ಲ, ಒಂದು ಪ್ರಮಾಣ ಇಲ್ಲ ಅವ್ರ ಹತ್ರ. ಓಶೋದೇ ಆಯ್ತಲ್ಲ, ಓಶೋ ಸತ್ ಮೇಲೆ ಏನಾಯ್ತು? ಏನಾಗ್ಲಿಲ್ಲ. ಅವನ ಜೊತೆಗಿದ್ದವರೆಲ್ಲ ನಿರ್ಗತಿಕರಾದರು. ಯಾಕೆ ಅಂದ್ರೆ ಅವನು ಒಂದು ಗ್ರಂಥ ಪ್ರಮಾಣವೇ ಅಲ್ಲ. ವೇದವಾ, ಮಹಾಭಾರತವಾ? ನೋಡಿ, ವ್ಯಕ್ತಿ ತಪ್ಪಬಹುದು, ನಾಳೆ ನಾನು ಜೀವನದಲ್ಲಿ ತಪ್ಪು ಮಾಡಬಹುದು. ಇವಾಗ ಪರಂಪರಾಗತವಾಗಿ ಬಂದ ಪೀಠಗಳಿವೆ, ಅದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ತಪ್ಪು ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನೊಬ್ಬ ತಪ್ಪು ಮಾಡಿದ್ದಷ್ಟೇ, ಅವನು ಹೋದ್ರೂ ಕೂಡ ಅವನ ಪರಂಪರೆ ಯಾವ ಗ್ರಂಥವನ್ನು ಅನುಸರಿಸಿಕೊಂಡಿದೆ ಅದನ್ನು ನೋಡ್ಕೊಂಡು ನಾವು ಸರಿ ಮಾಡ್ಕೋಬಹುದು. ಅದಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗೋದು? ಅದಕ್ಕೆ ವಿಷಾದ ಜನನೋಹಿ ಸಹ, ಅವನು ವಿಷಾದವನ್ನು ಉಂಟು ಮಾಡ್ತಾನೆ. ಅವನ ದೋಷಗಳನ್ನು ನೋಡಿ ಎಷ್ಟು ಜನ ಸಂಕಟಗೊಳ್ಳುತ್ತಾರೆ, ಅವನ ದೋಷಗಳನ್ನು ನೋಡಿ ಎಷ್ಟು ಜನ ವಿಷಾದಕ್ಕೆ ಒಳಗಾಗ್ತಾರೆ. ಅವನ ಬಗ್ಗೆ ಬಂದಿರುವ ಡಾಕ್ಯುಮೆಂಟರಿಗಳನ್ನ ನೋಡಿ ಮುಕ್ಕಾಲು ಪಾಲ್ ನೆಗೆಟಿವ್ ಆಗೇ ಇರೋದು ಓಶೋ ಬಗ್ಗೆ, ನೋಡಿದಿರಲ್ಲ? ಮತ್ತೆ ಅದರಿಂದ ಸಾಂಪ್ರದಾಯಿಕವಾಗಿ ಬಂದವರ ಜೊತೆಗೆ ಇರೋದು ಬೆಟರ್. ಅವರು ತಪ್ಪು ಮಾಡಿದ್ದಾರೆ, ಇಲ್ಲ ಅನ್ನಲ್ಲ, ಯಾಕಂದ್ರೆ ಅವರು ಪೂರ್ತಿ ಓದಿರಲ್ಲ. ಆದ್ರೆ ವಿಷಾದ ಅಂತೂ ಇರಲ್ಲ. ಸಾಂಪ್ರದಾಯಿಕವಾಗಿ ಬಂದವರಲ್ಲಿ ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಆದ್ರೆ ಆ ಸಂಪ್ರದಾಯ ಯಾವ ತತ್ವವನ್ನು ಒಪ್ಕೊಂಡಿದೆ ಆ ತತ್ವದ ಗ್ರಂಥಗಳಲ್ಲಿ ನಿಮಗೆ ಹೊಸ ಹೊಳಹು ಸಿಗತ್ತೆ. ಅದರಿಂದಾಗಿ ಪ್ರತ್ಯಕ್ಷ, ವೃತ್ತ, ವೇದ ಇವು ಮೂರನ್ನೂ ಕೂಡ ಒಟ್ಟು ಕೂಡಿಸಿಕೊಂಡು ಹೋದ್ರೆ ಆಯ್ತು. ಒಟ್ಟು ಕೂಡಿಸ್ಕೊಳ್ಬೇಕು ನೀವು. ಮಹಾಭಾರತನೇ ಓದಿರಲ್ವಲ್ಲ ಅಂದ್ರೆ ಖಂಡಿತ ಮಹಾಭಾರತದಲ್ಲಿ ಮಾತಿದೆ. ಯಾರೋ ಒಬ್ಬ ಹೇಳಿದ್ರಿಂದ ಇನ್ಯಾರಿಗೋ ಒಬ್ರು ತಲುಪುತ್ತೆ. ಮಹಾಭಾರತ ಈಗ ಯಾರು ಓದ್ದೇ ಇರಬಹುದು. ಮಹಾಭಾರತ ಅಂತ ಹೇಳಿ ಕೇವಲ ಕಥೆಯನ್ನು ಹೇಳಬಹುದು. ಮಹಾಭಾರತದ ಪ್ರಿನ್ಸಿಪಲ್ಸ್ಗಳನ್ನ, ಮಹಾಭಾರತದ ಗಾಢವಾದ ಡಿಸ್ಕಷನ್ಗಳನ್ನ ಯಾರು ಹೇಳದೇ ಇರಬಹುದು ನಿಮಗೆ. ಆದ್ರೆ ಯಾರೋ ಒಬ್ಬ ಓದ್ತಾ ಇದ್ರು ಆಯ್ತು, ಆ ಪರಂಪರೆಯ ಸಣ್ಣ ಹರಿವು ಇರತ್ತೆ. ಅದರಿಂದ ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ? ಅಂತಿಮವಾಗಿ ಬ್ರಾಹ್ಮಣಾನೇ ವಸೇವಸ್ವ ಸತ್ಕೃತ್ಯ ಬಹುಮಾನ್ಯ ಚ ಏತೇಷ್ವೇವ ತ್ವಿಮೇ ಲೋಕಾಃ ಕೃತ್ಸ್ನಾ ಇತಿ ನಿಬೋಧ ತತ್. ವೇದಕ್ಕೆ ಅಂಟಿಕೊಂಡಿರುವವರನ್ನೇ ಸೇವಿಸು, ಅವರನ್ನೇ ಸತ್ಕರಿಸು. ಯಾಕೆ ಅಂದ್ರೆ ಅವರು ತಪ್ಪಿದರೂ ಕೂಡ ಅವರು ಆಶ್ರಯಿಸಿದ ವೇದ ತಪ್ಪಲ್ಲ. ನೆನ್ನೆ ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ. ನಿನ್ನೆ ಕೇಳಿದ ಪ್ರಶ್ನೆಗೆ ಇವತ್ತು ಉತ್ತರ. ಅದಕ್ಕೆ ತಾಳ್ಮೆಯಿಂದ ಕಾಯಬೇಕು ಅಂತ ಅನ್ನೋದು. ತಾಳ್ಮೆ ಇಲ್ಲದೆ ಹೋದ್ರೆ ಏನ್ ಮಾಡೋಣ? ಅವರು ತಪ್ಪಿದರೂ ವೇದ ತಪ್ಪಲ್ಲ. ಈಗ ಯಾರೋ ಒಬ್ಬ ಗ್ರಂಥವನ್ನ ಬಿಡ್ತಾನೆ ಅಂತ ಇಟ್ಕೊಳ್ಳೋಣ, ಗ್ರಂಥವನ್ನ ಬಿಟ್ಬಿಡ್ತಾನೆ, ಅವನು ಗ್ರಂಥ ಓದಲ್ಲ, ಅವನು ಗ್ರಂಥವನ್ನ ಓದಲ್ಲ. ಅವನ ತಲೆಮಾರು, ಮುಂದಿನ ತಲೆಮಾರು ಕೇವಲ ಪ್ರಾಮಾಣಿಕತೆ, ಕೇವಲ ಸತ್ಯ, ಅದನ್ನ ಯಾಕೆ ಅನುಸರಿಸಬೇಕು? ಕ್ರಮೇಣ ಅದರಲ್ಲೂ ಅರ್ಥ ಕಳ್ಕೋತಾರವರು. ಇವಾಗ ಒಬ್ಬ ನಾಸ್ತಿಕ ಆಗಿದ್ದಾನೆ ಅಂತ ಇಟ್ಕೋಣ, ಕೆಲವೊಂದೆಲ್ಲ ಆಫ್ ದಿ ರೆಕಾರ್ಡ್ ಅಲ್ಲಿ ಹೇಳಬೇಕು. ನಾನು ಸ್ಥೂಲವಾಗಿ ಇಷ್ಟೇ ಹೇಳ್ತೇನೆ. ಒಬ್ಬ ಪ್ರಾಮಾಣಿಕ, ಜೀವನದಲ್ಲಿ ನಾನು ಬಹಳ ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇನೆ, ಸತ್ಯವನ್ನೇ ನುಡಿಯುತ್ತೇನೆ, ಎಲ್ಲ ಇರಬಹುದು, ಅವನು ನಾಸ್ತಿಕ.
ಯಾಕೆ ಸತ್ಯ ಹೇಳಬೇಕು ಗೊತ್ತಿಲ್ಲ. ನಾನು ಸತ್ಯ ಹೇಳ್ಬೇಕಷ್ಟೆ. ನನಗೆ ಅದು ಸದ್ಗುಣ ಅಂತ ಅನ್ಸಿದೆ, ಸದ್ಗುಣ ಅಷ್ಟೆ. ಅವ್ರ ಮಕ್ಕಳು, ಅವರ ಮುಂದಿನ ಪೀಳಿಗೆ ಅದನ್ನು ಅನುಸರಿಸೋದಿಲ್ಲ. ಯಾಕೆ ಒಂದು ಧರ್ಮಕ್ಕೆ ಒಂದು ಗ್ರಂಥ ವೇದಾದಿಗಳು ಯಾಕೆ ಆಸರೆ ಆಗಿರಬೇಕು, ಅದು ಯಾಕೆ ಅಪೌರುಷೇಯ ಆಗಿರಬೇಕು, ಅದಕ್ಕೆ. ಅಪೌರುಷೇಯ ಅಂದಾಗ ಪುರುಷನ ದೋಷಗಳೇ ಇರೋದಿಲ್ಲ. ಪುರುಷನ ದೋಷ ಇತ್ತು ಅಂದ್ರೆ ಮಸಲತ್ತಿದೆ ಅನ್ಬೇಕು ನೀವು. ನಮ್ಮನ್ನ ಇವತ್ತು ವೇದಗಳನ್ನ ಬರೆದು ಬೇರೆಯವರಿಗೆ ವಿಪರೀತ ಕಾಟ ಕೊಟ್ಟರು ಅಂತ ಎಲ್ಲರೂ ನಮ್ಮನ್ನು ಆರೋಪ ಮಾಡ್ತಾರಲ್ಲ, ಅವ್ರಿಗೇನು ಹೇಳೋದು? ನಾವು ವೇದವನ್ನ ಬರೆದಿಲ್ಲ ಅಂದ್ರೆ ಬ್ರಾಹ್ಮಣರು ವೇದವನ್ನ ಬರೆದಿಲ್ಲ. ಬ್ರಾಹ್ಮಣರು ಕೂಡ ವೈದಿಕಾಚರಣೆಯನ್ನ ಮಾಡ್ತಾ ಹೆಚ್ಚು ಕಷ್ಟಪಡಬೇಕಾಗಿದ್ದು ಬ್ರಾಹ್ಮಣರೇ. ಮನುಸ್ಮೃತಿಯಲ್ಲಿ 80% ವಿಧಿ ನಿಷೇಧಗಳಿರೋದೇ ಬ್ರಾಹ್ಮಣರಿಗೆ. ಇದು ಯಾರಿಗೆ ಗೊತ್ತು? ಆದ್ದರಿಂದ ಬ್ರಾಹ್ಮಣರು ಸೃಷ್ಟಿ ಮಾಡಿದ್ದು, ಬ್ರಾಹ್ಮಣರು ವೇದ ಸೃಷ್ಟಿ ಮಾಡಲಿಲ್ಲ. ಬ್ರಾಹ್ಮಣರು ವೇದ ಸೃಷ್ಟಿ ಮಾಡೋದೇ ಆಗಿದ್ದಿದ್ರೆ ಅವರೇ ರಾಜರಾಗ್ತಾ ಇದ್ರು. ಅವ್ರು ಯಾವುದೋ ಕ್ಷತ್ರಿಯರ ಕೈರಣ್ಣ ಬುದ್ಧಿವಾದ ಹೇಳಿಸ್ಕೊಳ್ಳೋದು. ಅದರಿಂದಾಗಿ ಇದೆಲ್ಲ ಬುದ್ಧಿ ಇಲ್ಲದವರ ಪ್ರಲಾಪ. ನಾವು ವಿಷಯ ತಿಳ್ಕೊಂಡಿರ್ಬೇಕು ಅಷ್ಟೆ. ಗ್ರಂಥ ಒಂದು ಬೇಕು. ಆ ಗ್ರಂಥ ಅಪೌರುಷೇಯ ಆಗಿರಬೇಕು. ಪುರುಷ ದೋಷಗಳು ಅಲ್ಲಿ ಇರಬಾರದು. ಪೌರುಷೇಯ ಆದರೆ ಅವನು ಸರ್ವಜ್ಞ ಅಂತ ಹೆಂಗೆ ನಂಬೋದು? ವಿಷ್ಣು ತತ್ವ ನಿರ್ಣಯದಲ್ಲಿ ಬರುವಂತಹ ಮಾತು. ವೇದ ಪೌರುಷೇಯ ಆದರೆ, ಅಥವಾ ಪೌರುಷೇಯವಾದ, ಇವಾಗ ಬುದ್ಧ ಇದ್ದಾನೆ, ಅವನ ಗ್ರಂಥ ಪ್ರಮಾಣ. ಈ ಸೆಮೆಟಿಕ್ ರಿಲಿಜನ್ಗಳು ಸೆಟ್ ಮಾಡಿದ ಒಂದು ಸೂತ್ರ ಏನು ಅಂದ್ರೆ, ಯಾವ ಗ್ರಂಥ ಪುರುಷ ಬರೆದಿದ್ದಾನೋ ಅದು ರಿಲಿಜನ್ ಅಂತ. ಹಿಂದೂ ರಿಲಿಜನ್ ಇಲ್ಲ. ಯಾಕೆಂದ್ರೆ ದೇರ್ ಇಸ್ ನೋ ಪರ್ಫೆಕ್ಟ್ ಅಂತಾರ ಅವರು. ಇನ್ನು ಸಾಬ್ರಿಗೆ ಹೋದ್ರೆ saints are not prophets because they are literate. ನೋಡಿ, ಇಲ್ಲಿಟ್ರೇಟ್. ನಮ್ಮ ಪ್ರೊಫೆಟ್ ಇಲ್ಲಿಟ್ರೇಟ್, ಅದರಿಂದಾಗಿ ಅವನೇ ಪ್ರಮಾಣ ಅಂತ. ಈ ತರಹ ವಾದಗಳೆಲ್ಲ ಉಂಟು. ಆದರೆ ಅವ್ರಿಗೊಂದು ವಿಷಯ ಗೊತ್ತಿಲ್ಲ. ಪುರುಷ ಹೇಳಿದ್ದು ಧರ್ಮ ಆದರೆ ಅವನು ಸರ್ವಜ್ಞ, ಅವನು ವಿಪ್ರಲಂಬಕ ಅಲ್ಲ, ಮೋಸಗಾರ ಅಲ್ಲ ಅಂತಂದಕ್ಕೇನು ಪ್ರೂಫು? ಏನು ಪ್ರೂಫ್ ಇಲ್ಲ. ಆಮೇಲೆ ಅವನಿಗಿಂತ ನೀವೇ ಸರ್ವಜ್ಞರು, ಬುದ್ಧನಿಗಿಂತ ನೀವೇ ಬೆಟರ್. ಯಾಕೆಂದ್ರೆ ಬುದ್ಧ ಡಸಂಟ್ ನೋ ಯು, ಬಟ್ ಯು ಆರ್ ನೋಯಿಂಗ್ ಬುದ್ಧ. ನಾವು ಸರ್ವಜ್ಞ ನೀನೇ, ಬುದ್ಧ ಅಲ್ಲ. ಬುದ್ಧನಿಗಿಂತ ಸರ್ವಜ್ಞ ನೀನು. ಯಾಕೆಂದ್ರೆ ಬುದ್ಧ ಹೇಳಿದ್ದನ್ನು ತಿಳ್ಕೊಂಡಿದ್ದಿ, ಬುದ್ಧ ಹೇಳದೇ ಇರೋದು, ಬುದ್ಧನ ಕಾಣದೇ ಇರೋದು ತಿಳ್ಕೊಂಡಿದ್ದಿ. ಅದರಿಂದಾಗಿ ಪೌರುಷೇಯವನ್ನ ಯಾವತ್ತೂ ಪ್ರಮಾಣ ಅಂತ ಅನ್ಬಾರದು. ಯಾಕೆ ಅಂದ್ರೆ ಅದರಲ್ಲಿ ದುರುದ್ದೇಶ ಇರಬಹುದು. ಪುರುಷ ದೋಷಗಳು ಇದ್ರಲ್ವಾ. ಪುರುಷ ದೋಷ ಏನು? ಮೋಸ ಮಾಡುವ ಬಯಕೆ, ಅಜ್ಞಾನ, ವಿಪರೀತ ಜ್ಞಾನ, ಇವೆಲ್ಲ ಪುರುಷ ದೋಷ. ವೇದ ಯಾವ ಪುರುಷನೂ ಮಾಡಲಿಲ್ಲ ಅಂದ್ರೆ ಪುರುಷ ದೋಷ ಇಲ್ಲ ಅಷ್ಟೆ. ಇದು ಇರೋದು. ಏತೆ ಶ್ವೇವತ್ವಿಮೇ ಲೋಕಾಹ ಕೃತ್ಸ್ನ ಇತಿ ನಿಬೋಧಮೆ. ಅದರಿಂದಾಗಿ ಬ್ರಾಹ್ಮಣರು ಸ್ವಲ್ಪ ಅಜ್ಞಾನಿಗಳಾಗಿದ್ರೂ ಕೂಡ ಅವರಲ್ಲಿ ಈ ಲೋಕ ಆ ಲೋಕ ಎರಡೂ ಇದೆ. ಯಾಕೆಂದ್ರೆ ನೀನು ಕಲಿತು ನೀನು ಅದನ್ನ ಬುದ್ಧಿ ಶುದ್ಧಿ ಮಾಡಬಹುದು. ಪಾಪ ಅವ್ರು ಏನೋ ಒಂದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಪ್ರಾಮಾಣಿಕವಾಗಿ. ಅವರು ಅಜ್ಞಾನಿಗಳಾಗಿದ್ರೂ ಕೂಡ ಜ್ಞಾನದ ಮೂಲವನ್ನು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಒಬ್ಬ ಪುರುಷ ಸೂಕ್ತ ಹೇಳ್ಕೊಡುವವನಿಗೆ ಪುರುಷ ಸೂಕ್ತದ ಅರ್ಥ ಗೊತ್ತಿಲ್ಲದೆ ಇರಬಹುದು, ಆದರೆ ಎಷ್ಟೋ ಸಾವಿರ ವರ್ಷಗಳಿಂದ ಬಂದದ್ದನ್ನ ಹಾಗೇ ಉಳಿಸ್ಕೊಂಡು ಬಂದಿದ್ದಾನೆ. ನೀನು ಅದನ್ನ ನೋಡಿ ಮತ್ತೆ ವಾಪಸ್ ಹೋಗಿ ಏನ್ ಬೇಕಾದ್ರೂ ಚಿಂತನೆ ಮಾಡಿ ನೀನು ಮತ್ತೆ ಋಷಿ ಆಗಬಹುದು.
ಅದಕ್ಕಾಗಿ ಅವರನ್ನು ಆಶ್ರಯಿಸು. ಹೀಗೆ ಗೊತ್ತಾಯ್ತಾ? ಆಚಾರ ಇರುವವರನ್ನ ಆಶ್ರಯಿಸಿ ವೃತ್ತವನ್ನ ಕಾಪಾಡಿಕೊಂಡು ಆಗಮದ ಬಗ್ಗೆ ನೀನು ಕನೆಕ್ಟರ್ ಆಗ್ಬೋದಲ್ಲ. ಎರಡು ಕಡೆ ಕನೆಕ್ಷನ್ ಹೋಗಿದೆ ಅಂದ್ರೆ ನೀನು ಕನೆಕ್ಟರ್ ಆಗಬಹುದು. ನೀನು ಯು ಕ್ಯಾನ್ ಬಿ ಎ ಬ್ರಿಡ್ಜ್ ಮೇಕರ್, ಯು ಕ್ಯಾನ್ ಮೇಕ್ ಎ ಬ್ರಿಡ್ಜ್ ಅಲ್ವಾ? ಅದೇ ಇಲ್ಲದೆ ಹೋದ್ರೆ ಬ್ರಿಡ್ಜ್ ಅನ್ನು ಕಟ್ಟೋದು. ಇದು ಭೀಷ್ಮಾಚಾರ್ಯರ ಉತ್ತರ. ಇದು ಸಾರ್ವಕಾಲಿಕ, ಇದು ಸಾರ್ವಕಾಲಿಕ. ಇಷ್ಟರೊಂದಿಗೆ ಮುಂದೆ ಯುಧಿಷ್ಠಿರ ಪ್ರಶ್ನೆ ಕೇಳ್ತಾನೆ. ಸರಿ, ಯೇ ಧರ್ಮಮಭ್ಯಸೂಯಂತೆ ಯೇ ಧರ್ಮಂ ಪರ್ಯುಪಾತತೆ ಪ್ರಬ್ರವೀತು ಭವಾನೇತತ್ ಕ್ವತೆ ಗಚ್ಚಂತಿ ತಾದೃಶಾಹ. ಕೆಲವರಿಗೆ ಧರ್ಮವನ್ನು ಕಂಡ್ರೆ ಆಗಲ್ಲ, ಏನೇನೋ ನೆಪ ಹೇಳ್ತಾರವರು. ಧರ್ಮವನ್ನ ಕಂಡ್ರೆ ಆಗಲ್ಲ, ಧರ್ಮ ಮಾಡದೇ ಇರಲಿಕ್ಕೆ 1000 ನೆಪ ಹೇಳ್ತಾರವರು. ಧರ್ಮವನ್ನ ಆಚರಿಸಲಿಕ್ಕೆ 1000 ನೆಪ ಹೇಳ್ತಾರವರು. ಇದು ಪರಂಪರೆಯ ಶೋಷಣೆ, ಇದು ಮುಗ್ಧ ಜನರ ಶೋಷಣೆ, 1000 ದೊಡ್ಡ 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 ಪದ, ಮೂಢನಂಬಿಕೆ, ಏನೇನೋ ಪದ ಹೇಳ್ತಾರೆ. ಅವ್ರು ಎಲ್ಲಿಗೆ ಹೋಗ್ತಾರೆ? ಅವ್ರಿಗೆ ಮೂಲಭೂತವಾಗಿ ಆಗದೆ ಇರೋದು ಧರ್ಮವನ್ನ ಒಪ್ಪಿಕೊಳ್ಳದೆ ಇರೋದು. ಮೊನ್ನೆ ಒಡಿಸ್ಸಿ ಫಿಲ್ಮ್ ರಿಲೀಸ್ ಆಯ್ತು. ಯಾರೋ ಒಂದು ಜಿರಳೆ ಬರೆದಿತ್ತು, ಯಾವುದೋ ಒಂದು ಜಿರಳೆ ಬರೆದಿತ್ತು, ನಾನು ಒಡಿಸ್ಸಿ ಹಿಸ್ಟ್ರಿಯನ್ನು ನೋಡಲು ಕಾತರನಾಗಿದ್ದೇನೆ ಅಂತ. ಅವನ ಹಿಂದೆ ರಾಮಾಯಣ ಮಹಾಭಾರತ ಎಲ್ಲ ಕಾಲ್ಪನಿಕ ಅಂತ. ನೀನು ಒಂದೇ ಆಗಿದ್ರೆ ಅದು ಕಾಲ್ಪನಿಕ, ಇದು ಕಾಲ್ಪನಿಕ. ಇಲ್ಲ, ಇದು ಕಾಲ್ಪನಿಕ ಅಲ್ಲ, ಅದು ಮಾತ್ರ ಅಂದ್ರೆ ರಾಮಾಯಣ ಮಹಾಭಾರತ ಮಾತ್ರ ಕಾಲ್ಪನಿಕ. ಹೆಂಗೆ ತೀರ್ಮಾನಕ್ಕೆ ಬಂದಿ? ಅವ್ರದ್ದು ಮಾತ್ರ ನಂಬಿಕೆ. ನೀವು ತುಳಸಿ ಗಿಡದ ಮುಂದೆ ದೀಪವನ್ನ ಹಚ್ಚಿ ಸಂಕೀರ್ತನೆ ಮಾಡೋದು ಮೂಢನಂಬಿಕೆ. ಅದೇ ಎಲ್ಲೋ ಇರೋ ಮರನ ಕತ್ತರಿಸ್ಕೊಂಡ್ಬಂದು ಕ್ರಿಸ್ಮಸ್ ಹಬ್ಬ ಮಾಡ್ಬೋದು, ಅದು ಮಾತ್ರ ಪ್ರೌಢನಂಬಿಕೆ. ಅದೆಂಗದು? ಎರಡೂ ತಪ್ಪೆ, ಒಂದೋ ಎರಡೂ ಸರಿಯೇ. ಹಾಗಾದ್ರೂ ಬಾ ಮೊದಲು, ಆಮೇಲೆ ಉಳಿದದ್ದು, ಆಮೇಲೆ ಅಲ್ಲಿ ನೋಡೋಣ. ಅದು ತುಳಸಿ ನೆಲ್ಲಿಕಾಯಿ ನಡಬೇಕಾದದ್ದು ಕಾಡಿನಲ್ಲಿ. ಯಾಕೆ ಅಂದ್ರೆ ಜಿಂಕೆಗಳಿಗೆ ಆ ಗರ್ಭವನ್ನು ಧರಿಸುವ ಸಂದರ್ಭ ಅದು. ಆ ಮಳೆಗಾಲದ ಆರಂಭದಲ್ಲಿ ನೆಟ್ಟು ಬಂದ್ರೆ ಗರ್ಭವನ್ನು ಧರಿಸುವ ಸಂದರ್ಭಕ್ಕೆ ನೆಲ್ಲಿಕಾಯಿ ಬಿಡುತ್ತೆ. ಆ ನೆಲ್ಲಿಕಾಯಿನ ಅವುಗಳು ತಿಂತವೆ, ಅದಕ್ಕೆ ಪೋಷಣೆ ಅದು. ಜಿಂಕೆಗಳ ಬಾಣಂತನದ ಬಗ್ಗೆ ಯೋಚನೆ ಮಾಡಿದ್ದವರು ನಮ್ಮ ಹಿರಿಯರು. ಅದಕ್ಕಾಗಿ ಅಲ್ಲಿಗೆ ಹೋಗಿ ಒಮ್ಮೆ ಎಲ್ಲ ದಿಕ್ಪಾಲಕರಿಗೆ ಬಲಿ ಕೊಟ್ಟು ವನಭೋಜನ ಅಂತ ಆರಾಮವಾಗಿ ಊಟ ಮಾಡಿ ಬನ್ನಿ, ಅಷ್ಟೇ ಇರೋದಲ್ಲಿ. ಇದು ಅವರಿಗೆ ಮೂಢನಂಬಿಕೆ. ಇದು ಜನ ಮರ್ತಿದ್ದಾರೆ. ಅದರಿಂದಾಗಿ ನೆಲ್ಲಿಕಾಯಿ ಟೊಂಗೆಯನ್ನು ಕತ್ತರಿಸ್ಕೊಂಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಆಯ್ತಾ? ಅದು ಸ್ವಲ್ಪ ಸಮಸ್ಯೆ ಆಗಿರಬಹುದು. ಆದ್ರೆ ನಿಮಗೂ ಅವ್ರಿಗೂ ಏನ್ ಡಿಫ್ರೆನ್ಸು? ಏನು ಡಿಫ್ರೆನ್ಸ್ ಇಲ್ಲ. ಅವರು ಕ್ರಿಸ್ಮಸ್ ಟ್ರೀ ಕತ್ತರಿಸ್ಕೊಂಡ್ ಬರ್ತಾರೆ, ನೀವು ಅದನ್ನ ನೆಲ್ಲಿಕಾಯಿ ಗಿಡ ಕತ್ತರಿಸ್ಕೊಂಡ್ ಬರ್ತೀರಿ, ಎರಡು ಒಂದೇ. ಅದರಿಂದ ಅಲ್ಲಿ ಸಮಸ್ಯೆ ಆಗಿರಬಹುದು, ಆದ್ರೆ ಸಮದರ್ಶಿ ಆಗಿರ್ಬೇಕು ನೀನು. ಅಂದಾಗಿ ಧರ್ಮವನ್ನ ದ್ವೇಷ ಮಾಡ್ತಾರೆ ಅವರು. ಅವ್ರು ಯಾವ ಗತಿಗೆ ಹೋಗ್ತಾರೆ ಹೇಳಿ ಅಂತ ಕೇಳ್ತಾರೆ. ಏ ಧರ್ಮಂ ಪರ್ಯುಪಾಸತೆ, ಇನ್ನು ಧರ್ಮವನ್ನ ಆಚರಿಸ್ತಾರೆ. ತಪ್ಪೋ ತರಿಯೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಚರಿಸ್ತಾರೆ. ಅವ್ರಿಗೇನು ಗತಿ? ಇಬ್ರಿಗೂ ಏನು ಗತಿ ಅಂತ ಹೇಳಿ ನಮಗೆ. ಇಲ್ಲಿ ಮೂರಾದ್ರು: ಧರ್ಮವನ್ನ ಗೊತ್ತಿಲ್ಲದೆ ಆಚರಿಸುವವರು, ಧರ್ಮವನ್ನ ಗೊತ್ತಿದ್ದು ಆಚರಿಸುವವರು. ರಾಜಸಾಸ್ತಾಮಸಾಶ್ಚೈವ ಸಮವಸ್ಥಿತ ಚೇತತಃ ನರಕಂ ಪ್ರತಿಪದ್ಯಂತೆ ಧರ್ಮ ವಿದ್ವೇಷಿಣೋ ಜನಾ. ಧರ್ಮವನ್ನ ದ್ವೇಷ ಮಾಡುವವರು ನರಕಕ್ಕೆ ಹೋಗ್ತಾರೆ.
ಏತು ಧರ್ಮಂ ಮಹಾರಾಜ ಸತತಂ ಪರ್ಯುಪಾತತೆ ಧರ್ಮ ಏವ ರತಿಸ್ತೇತಾಂ ಆಚಾರ್ಯೋಪಾಸನಾದ್ ಭವೇತ್. ಧರ್ಮದಲ್ಲಿ ಆಸಕ್ತಿ ಮೂಡಬೇಕಾದ್ರೆ ಆಚಾರ್ಯೋಪಾಸನೆಯೇ ಕಾರಣ. ಆಚಾರ್ಯೋಪಾಸನೆ ಅಂದ್ರೆ ಆಚಾರ್ಯ ಉಪಾಸನೆ ಅಂತಂದ್ರೆ ಶಾಸ್ತ್ರವನ್ನ ಅರ್ಥ ಸಮೇತವಾಗಿ ಚಿಂತಿಸುವವ ಆಚಾರ್ಯ. ಅವರನ್ನ ನೀವು ಕೇಳಿ. ದೇವಲೋಕಂ ಪ್ರಪದ್ಯಂತೆ ಯೇ ಧರ್ಮಂ ಪರ್ಯುಪಾತತೆ. ಆದ್ದರಿಂದ ದೇವಲೋಕವನ್ನು ಹೊಂದುತ್ತಾರೆ, ಧರ್ಮಿಗಳು ಸುಖವನ್ನು ಹೊಂದುತ್ತಾರೆ. ಧರ್ಮ ಮಾಡುವವರು ಸುಖವನ್ನು ಹೊಂದಬೇಕಾದ್ರೆ ಲೋಭ ಮತ್ತೆ ದ್ವೇಷ ಎರಡಿರಬಾರದು. ದ್ವೇಷದಿಂದ ಮಾಡುವ ಧರ್ಮ ಧರ್ಮವಲ್ಲ, ಲೋಭದಿಂದ ಮಾಡುವ ಧರ್ಮವೂ ಧರ್ಮವಲ್ಲ. ನನಗೆ ಫಂಡ್ ಬರುತ್ತೆ, ಅದರಿಂದಾಗಿ ನಾನು ಈ ಧರ್ಮಕ್ಕೆ ಪ್ರಚಾರ ಮಾಡುತ್ತೇನೆ ಅನ್ನೋದಲ್ಲ. ನಾನು ಕನ್ವರ್ಟ್ ಮಾಡಿದ್ರೆ ನನಗೆ ಮುಕ್ತಿ ಸಿಗತ್ತೆ, ಅದರಿಂದಾಗಿ ನಾನು ಮಾಡ್ತೇನೆ ಅಂತನ್ನೋದು ಲೋಭ. ಅದು ದ್ವೇಷ, ಅದು ಎರಡೂ ಧರ್ಮವಲ್ಲ. ಪ್ರಥಮಂ ಬ್ರಹ್ಮಣ ಪುತ್ರಂ ಧರ್ಮಮಾಹುರ್ಮನೀಚಿಣಃ ಧರ್ಮಿಣ ಪರ್ಯುಪಾಸಂತೆ ಫಲಂ ಪಕ್ವಮಿವಾಶನಂ. ಅದರಿಂದಾಗಿ ಬ್ರಹ್ಮನ ಮೊದಲ ಮಗ ಯಾರು ಅಂದ್ರೆ ಧರ್ಮ. ಹೌದು, ಬ್ರಹ್ಮದೇವರ ಎದೆಯಿಂದ ಹುಟ್ಟಿದವ ಯಮಧರ್ಮ, ಅವನು ಧರ್ಮಾಭಿಮಾನಿ. ಬೆನ್ನಿನಿಂದ ಹುಟ್ಟಿದವ ಅಧರ್ಮ. ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದವ ಅಧರ್ಮ. ಸೆಮೆಟಿಕ್ ರಿಲಿಜನ್ಗಳಲ್ಲಿ ಸೈತಾನ್ ಯಾರಿಂದ ಹುಟ್ಟಿದ್ದು ಅಂದ್ರೆ ಗೊತ್ತಿಲ್ಲ, ದೇವರ ಕಂಟ್ರೋಲ್ ಅನ್ನು ಮೀರಿದವ ಅಂತ ಅರ್ಥ ಬಂದ್ಬಿಡತ್ತೆ. ನಾನು ಬಹಳ ಕುತೂಹಲದಿಂದ ಇನ್ಫೆರ್ನೋ ಬಗ್ಗೆ, ಆಮೇಲೆ ಪ್ಯಾರಡೈಸ್ ಲಾಸ್ಟ್ ಅಂಡ್ ಪ್ಯಾರಡೈಸ್ ರೀಗೈಂಡ್, ಜಾನ್ ಮಿಲ್ಟನ್, ನಮ್ಮಪ್ಪ ಬಹಳ ಹೇಳ್ತಾ ಇದ್ರು ಅವನ ಬಗ್ಗೆ. ಜಾನ್ ಮಿಲ್ಟನ್ ಅಂತ. ಅದು ನನಗೆ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಓದಿದೆ. ಅಯ್ಯೋ ರಾಮ, ಇಷ್ಟು ಹೀಗಿದೆಯಾ ಇದು ಮಹಾಕಾವ್ಯ ಅನ್ನೋದು ಅವರ ಪ್ರಕಾರದ ಮಹಾಕಾವ್ಯ ಕರೆಕ್ಟ್. ಇನ್ನೊಂದು ಡಾಂಟೆಯದ್ದು ಅಥವಾ ಗಯಟೆ ಅಂತ ಇವ್ರು ಕರೀತಾರೆ, ಗ್ಯೋತ ಅಂತ ಜರ್ಮನ್ನರು ಕರೆಯೋದು. ಅವರಿಬ್ರದ್ದು ಆ ಮೂಲದಲ್ಲೇ ಓದಬೇಕು ಅಂತ ಇತ್ತು, ಜರ್ಮನ್ನಲ್ಲೇ ಓದಬೇಕು ಅಂತ. ದೇವ್ರ ದಯದಿಂದ ಅಷ್ಟು ಜರ್ಮನ್ ಬರಲಿಲ್ಲ ನನಗೆ. ಆದ್ರೆ ಇಲ್ಲಿ ಇರೋದು ಅಧರ್ಮ ಅಂತನ್ನೋದು ದೇವರಿಂದಲೇ ಹುಟ್ಟಿದ್ದು, ಅವರವ್ರ ಸಾಧನೆಗಾಗಿ ಹುಟ್ಟಿದ್ದು. ನಮ್ಮಲ್ಲಿ ಅಧರ್ಮ ಅನ್ನೋದು ದೇವರನ್ನ ಮೀರಿ ಇಲ್ಲ, ದೇವರ ಕಂಟ್ರೋಲಲ್ಲಿ ಇಲ್ಲದೇ ಇಲ್ಲ. ಅದಕ್ಕೆ ನಾವು ಏಕೆ ನಾಸ್ತಿಕರು, ವೈ ವಿ ಆರ್ ಏಥಿಸ್ಟ್ಸ್ ಅಂತ ಹೇಳಿ ಒಂದು ದೊಡ್ಡ ಪ್ರಬಂಧ ಸಂಕಲನ ಇದೆ. ಅವರೆಲ್ಲ ಮೂಲಭೂತ ಪ್ರಶ್ನೆ ಏನು ಅಂದ್ರೆ, ದೇವರು ಸರ್ವಶಕ್ತ ಹೇಗೆ, ಸೈತಾನ ಅಧರ್ಮ ಅವರಿಗೆ ಎದುರು ಬಿದ್ದರೆ ಅಲ್ಲಿಂದಲೇ ಶುರು. ದೇವರಿದ್ರೆ ದುಃಖ ಯಾಕೆ ಬರುತ್ತೆ, ಇದೇ ಶುರು. ಯಾಕೆಂದ್ರೆ ಸ್ವಭಾವದ ವಿಕಾಸದ ಹಾದಿಯಲ್ಲಿ ಎದುರಾಗಬೇಕಾದ ಸವಾಲುಗಳು ಅದೆಲ್ಲ ಅವರಿಗೆ ತಲೆಗೆ ಬಂದಿಲ್ಲ. ಯಾರಿಗೇ ಆಗಲಿ, ಆ ಕಡೆಯವರಿಗೆಲ್ಲ. ಅದರಿಂದಾಗಿ ಅಧರ್ಮ ಅಂತನ್ನೋದೇನಿದೆ, ಕಲಿ ದೇವರ ಬೆನ್ನಿನಿಂದ ಹುಟ್ಟಿದ್ದು. ಬೆನ್ನು ಬ್ರಹ್ಮದೇವರ ಅವ್ರದ್ದು ಭಗವಂತ ಅಲ್ಲಲ್ಲ, ಇಬ್ರು ಇಲ್ಲಿಂದ ಸೃಷ್ಟಿಯಾಗಿದ್ದೇನಿದೆ ಸೂಕ್ಷ್ಮ ರೂಪದಲ್ಲಿ ಸೃಷ್ಟಿಯಾಗಿ ಸ್ಥೂಲ ರೂಪದಲ್ಲಿ ಬ್ರಹ್ಮದೇವರಿಂದ ಹೊರಗಡೆ ಬರ್ತಾರೆ. ಹಾಗೆ ಅದಾಗಿ ಇಬ್ರು ಅಂತ ಇಟ್ಕೊಳ್ಳಿ ಈಗ ಸದ್ಯಕ್ಕೆ. ಹೃದಯದಿಂದ ಬಂದು ಬೆನ್ನಿನಿಂದ ಅಧರ್ಮ. ನಮ್ಮಲ್ಲಿ ಹೀಗೊಂದುಂಟು. ಆದ್ದರಿಂದ ಮೊದಲ ಮಗ ಅಂತ ಧರ್ಮ ಅಂತ ಹೇಳ್ಬೇಕಾದ್ರೆ ನಂತರದ ಮಗ ಯಾರು ಅಧರ್ಮ. ಪ್ರಥಮಂ ಯಾಕೆ ಎಕ್ಸ್ಪ್ಲೈನ್ ಮಾಡಬೇಕಾಯ್ತು ಅಂದ್ರೆ, ಪ್ರಥಮಂ ಬ್ರಹ್ಮಣ ಪುತ್ರಂ ಧರ್ಮಮಾಹುರ್ ಮನೀಷಿಣಃ. ಅದರಿಂದಾಗಿ ಧರ್ಮ ಮಾಡಿದವರು ದೇವರಿಗೆ ಎದುರಾಗಿ ಬರ್ತಾರೆ, ಅಧರ್ಮ ಮಾಡಿದವರು ದೇವರ ಬೆನ್ನಿಗೆ ತಿರುಗಿಸ್ತಾರೆ ಅಂತ. ಅದು ಒಂದು ಸಾಂಕೇತಿಕವೂ ಹೌದು, ಭೌತಿಕವೂ ಹೌದು, ಬೌದ್ಧಿಕವೂ ಹೌದು, ಎಲ್ಲವೂ ಹೌದು.
ಹ್ಮ್ ಇದನ್ನ ಪ್ರತಿಮೆ ಆಗಿ ತಗೊಂಡ್ರೆ ಪ್ರತಿಮೆ, ಮೂರ್ತವಾಗಿ ತಗೊಂಡ್ರೆ ಮೂರ್ತ. ಮೂರ್ತ ಅಮೂರ್ತಗಳೆರಡರ ಸಂಗಮ. ಹ್ಮ್ ಅಧರ್ಮ ದೇವರಿಂದ ಹುಟ್ಟಿಲ್ಲ ಅಂತ ಅವರು. ಅಧರ್ಮವೂ ದೇವರಿಂದಲೇ ಹುಟ್ಟಿರೋದು. ಅಂದ್ರೆ ಅಧರ್ಮವನ್ನ ಮಾಡಿಸುವ, ಅಧರ್ಮವನ್ನ ಪ್ರೇರಿಸುವ ಹ್ಮ್ ಇವನು ದೇವರಿಂದಲೇ ಹುಟ್ಟಿದ್ದು ಅಂತ ನಾವು. ಹ್ಮ್ ಹೀಗಾಗಿ ಧರ್ಮವನ್ನ ಮಾಡಿದವರು ದೇವರ ಎದುರು ಹೋಗ್ತಾರೆ. ಧರ್ಮಿಣ ಪರ್ಯುಪಾಸಂತೆ ಫಲಂ ಪಕ್ವಮಿವಾಶನಂ. ಧರ್ಮವನ್ನ ಮಾಡಿದವರು ಕಸಗಟ್ಟೆ ಕಾಯಿಯನ್ನು ತಿನ್ನುವುದಿಲ್ಲ. ಫಲಂ ಪಕ್ವಮಿವ, ಮಾಗಿದ್ದನ್ನ ತಿಂತಾರೆ. ಹ್ಮ್ ಮಾಗಬೇಕಾದ್ರೆ ಕಾಯ್ಬೇಕಾಗತ್ತೆ. ಅದರಿಂದಾಗಿ ಇಮಿಡಿಯೇಟು ಈಗ ಧರ್ಮ ಮಾಡ್ತಾ ಇದ್ದೀನಿ, ನಾಳೆ ಸರಿ ಹೋಗ್ಲಿ ಅಂದ್ರೆ ಆಗಲ್ಲ, ಮಾಗಬೇಕಲ್ಲ. ಹ್ಮ್ ಬಹಳ ಧ್ವನಿಗಳಿದೆ. ಯುಧಿಷ್ಠಿರ ಕೇಳ್ತಾನೆ, ಆಯ್ತು ಹಾಗಾದ್ರೆ ಅಧರ್ಮ ಧರ್ಮಕ್ಕೆ ಬಂದ್ವಿ. ಈಗ ಅಸಾಧೋ ಕೀದೃಚಂ ಶೀಲಂ ಸಾಧೋಶ್ಚೈವ ಚ ಕೀದೃಚಂ. ಒಳ್ಳೆಯವನು ಅಂದ್ರೇನು, ಕೆಟ್ಟವನು ಅಂದ್ರೇನು? ಅವನು ಒಳ್ಳೆಯವನಲ್ಲ, ಅವನನ್ನು ಹೆಂಗ್ ಗುರುತಿಸೋದು? ಇವನು ಒಳ್ಳೆಯವನು ಅಂತ ಹೆಂಗ್ ಗುರುತಿಸೋದು? ಬ್ಯಾಜ್ ಹಾಕೊಂಡಿರ್ತಾರೆ ಎಲ್ಲರೂ, ಅಥವಾ ಮಾತಾಡ್ತಾ ಇರ್ಬೇಕಾ ಸರ್ವ ಸಮಾನತೆ, ಉದಾರವಾದ, ಹೀಗೆ ಮಾತಾಡ್ತಾ ಇರ್ಬೇಕಾ? ಒಬ್ಬ ಒಳ್ಳೆಯವನು ಅಂತ ಹೆಂಗ್ ಗುರುತಿಸೋದು? ದುರಾರಾಧಾಶ್ಚ ದುರ್ಧರ್ಷಾಃ ದುರ್ಮುಖಾಶ್ಚಾಪ್ಯಸಾಧವಃ ಸಾಧವ ಶೀಲಸಂಪನ್ನಾಃ ಶಿಷ್ಟಾಚಾರಸ್ಯ ಲಕ್ಷಣಂ. ನೋಡು, ಹೊರಗಡೆಯ ಲಕ್ಷಣವನ್ನ ಹೇಳ್ತಾ ಒಳಗಡೆಯ ಲಕ್ಷಣಕ್ಕೆ ಹೋಗ್ತೇನೆ ಅಂತಾರೆ. ಹ್ಮ್ ಮೊದಲು ಹೊರಗಡೆಯ ಲಕ್ಷಣ. ಹ್ಮ್ ದುರಾರಾಧಾಶ್ಚ ದುರ್ಧರ್ಷಾಃ. ದುರ್ಜನರಿಗೆ ಏನು ಮಾಡಿದ್ರೂ ತೃಪ್ತಿ ನೀಡಲ್ಲ, ಹ್ಮ್ ಅದು ಮೊದಲನೇ ಲಕ್ಷಣ ಅವ್ರದ್ದು. ಹ್ಮ್ ದುರಾರಾಧ, ಏನು ಮಾಡಿದ್ರೂ ಉಲ್ಟಾ ನಿಂತಿರ್ತಾರ ಅವರು. ಹ್ಮ್ ದುರಾರಾಧ, ಏನ್ ಮಾಡಿದ್ರೂ ತೃಪ್ತಿ ಇರಲ್ಲ. ದುರ್ಧರ್ಷಾಹ, ಅವ್ರನ್ನ ಏನೂ ಮಾಡ್ಲಿಕ್ಕಾಗಲ್ಲ. ದುರ್ಮುಖಾಹ, ಏನು ಮಾಡಿದ್ರೂ ಬೈಯೋದು ಬಿಡಲ್ಲ. ಅವರನ್ನ ಅಸಾಧುಗಳು, ಇದು ಸ್ಥೂಲವಾದ ಲಕ್ಷಣ. ಶೀಲ ಸಂಪನ್ನರಾದ ಸಾಧುಗಳು, ಇದು ಸ್ಥೂಲವಾದ ಲಕ್ಷಣ. ಈ ದುರಾರಾಧಾಶ್ಚ ಅಂತ ಇದೆಯಲ್ಲ, ಸಾಧುಗಳ ಮತ್ತೆ ಅಸಾಧುಗಳ ಅಂದ್ರೆ ದುರ್ಜನರ ಸುಜನರ ಲಕ್ಷಣವನ್ನ ಒಂದು ಶ್ಲೋಕದಿಂದ ಹೇಳಿದ್ರು. ಈಗ ನೆಕ್ಸ್ಟ್ ಆ ಶ್ಲೋಕಗಳಲ್ಲಿ ಇಬ್ಬರನ್ನ ಒಟ್ಟಿಗೆ ಹೇಳ್ತಾ ಹೋಗ್ತಾರೆ. ಹೀಗೆ ಮಾಡೋರು ಹಾಗೆ, ಹೀಗೆ ಮಾಡದೇ ಇರೋರು ಹೀಗೆ ಅಂತ. ರಾಜಮಾರ್ಗೇ ಗವಾಂ ಮಧ್ಯೆ ವನ ಮಧ್ಯೆ ಚ ಧಾರ್ಮಿಕಾ ಸೋನೋಪಸೇಚಂತಿ ರಾಜೇಂದ್ರ ಸರ್ಗಂ ಮೂತ್ರ ಪುರೀಚಯೋ. ಇದು ಬೇಸಿಕ್ ಲಕ್ಷಣ. ರಾಜಮಾರ್ಗದಲ್ಲಿ, ಗೋವುಗಳ ನಡುವೆ, ಕಾಡಿನ ನಡುವೆ, ನೀರಿನ ನಡುವೆ, ವನ ಅಂದ್ರೆ ನೀರು ಅಂತ ಕೂಡ ಅರ್ಥ ಇದೆ. ಜೀವನಂ ಭುವನಂ ವಿಷಂ ಪಯಕ್ಕೀಲಾಲಮೃತಂ. ಜೀವನಂ ಭುವನಂ ವನಂ. ವನಂ ಅಂದ್ರೆ ನೀರು ಕೂಡ, ವನಂ ಅಂದ್ರೆ ಕಾಡು ಕೂಡ. ರಾಜಮಾರ್ಗದಲ್ಲಿ, ಗೋವುಗಳ ಮಧ್ಯದಲ್ಲಿ, ನೀರಿನ ನಡುವೆ, ಕಾಡಿನ ನಡುವೆ ಮಲಮೂತ್ರ ವಿಸರ್ಜನೆಯನ್ನ ಯಾರು ಮಾಡೋದಿಲ್ಲ ಅವರು ಸಜ್ಜನರು, ಯಾರು ಮಾಡ್ತಾರೆ ಅವರು ದುರ್ಜನರು. ಕಾಡಿನ ನಡುವೆ ಅಂದ್ರೆ ಏನರ್ಥ ತಗೋಬೇಕು? ಕಾಡೆ ನಾರ್ಮಲ್ ಅಲ್ಲ. ಈಗ ವಾನಪ್ರಸ್ಥದಲ್ಲಿದ್ದವ್ರು ಎಲ್ಲಿ ಅಲ್ಲ, ವಿಸರ್ಜನೆ ಮಾಡ್ತಾರೆ? ಅದು ವನ ಮಧ್ಯೆ ಅಂತ ಹೇಳಿದ್ದಕ್ಕೆ ಅದು ಎಕ್ಸ್ಪ್ಲೇನ್ ಮಾಡೋನಿದ್ದೆ ನಾನು. ವನ ಮಧ್ಯೆ ಅಂತ ಹೇಳಿದಾಗ ಏನಾಗತ್ತೆ, ಈ ಜಿಂಕೆಗಳು ಓಡಾಡುವ ಜಾಗ, ಆನೆಗಳು ಓಡಾಡುವ ಜಾಗ, ಅದ್ರ ಕಾರಿಡಾರ್ ಒಂದು ಪ್ರತ್ಯೇಕವಾಗಿ ನಿರ್ಮಾಣ ಆಗಿರುತ್ತೆ. ಅಲ್ಲಿ ಏನು ಮಾಡಬಾರದು. ವನದಲ್ಲೇ ಮಾಡಬಾರದು ಅಂತಲ್ಲ, ಅದರ ಅಭಿಪ್ರಾಯ ಹಾಗೆ. ದಾರಿ ಹೋಗಾರು ಓಡಾಡುವ ಜಾಗದ ಆಚೆ ಈಚೆ ಅಲ್ಲಿ ಮಾಡಬಾರದು, ಇದಂತೂ ಮಾಡಲೇಬಾರದು.
ರಾಜಮಾರ್ಗೆ ಗವಾಂ ಮಧ್ಯೆ. ಹ್ಮ್. ಯಾರು ಮಾಡ್ತಾರೆ ಅವರು ದುರ್ಜನರು, ಯಾರು ಮಾಡೋದಿಲ್ಲ ಅವರು ಸಜ್ಜನರು. ಪಂಚಾನಾಂ ಯಜನಂ ಕೃತ್ವ ಶೇಷಮಶ್ನಂತಿ ಸಾಧವಃ ನ ಜಲ್ಪಂತಿ ಚ ಭುಂಜಾನಾಃ ನ ನಿಂದಂತ್ಯಾರ್ದ್ರಪಾಣಯಃ. ಇನ್ನು ಪಂಚಮಹಾಯಜ್ಞ ಗೊತ್ತಿದೆ ಯಾವುದು ಅಂತ. ದೇವಯಜ್ಞ, ದೇವತೆಗಳಿಗೆ ಗೌರವ. ಹ್ಮ್. ಪಿತೃಯಜ್ಞ, ಪಿತೃಗಳಿಗೆ ಶ್ರಾದ್ದಾದಿಗಳು. ಆಮೇಲೆ ಭೂತಯಜ್ಞ, ಪ್ರಾಣಿ. ಪಶು ಮೊದಲಾದವುಗಳನ್ನು ನೋಡಿಕೊಳ್ಳೋದು. ಹ್ಮ್. ಋಷಿಯಜ್ಞ ಅಂದರೆ ಸ್ವಾಧ್ಯಾಯ, ಹ್ಮ್. ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸೋದು. ಹ್ಮ್. ಇವು 5 ಯಜ್ಞ ಯಾರು ಮಾಡ್ತಾರೆ ಅವರು ಸಜ್ಜನರು, ಹ್ಮ್. ಯಾರು ಮಾಡೋದಿಲ್ಲ ಅವರು ದುರ್ಜನರು. ಆಮೇಲೆ ಊಟ ಮಾಡುವಾಗ ಊಟವನ್ನ ಯಾರು ಬೈತಾರೆ ಅವರು ದುರ್ಜನರು ಅಂತ. ಹ್ಮ್. ಯಾರು ಬೈಯೋದಿಲ್ಲ ಅವರು ಸಜ್ಜನರು. ಇದೆಲ್ಲ ಸ್ಥೂಲ ಲಕ್ಷಣಗಳು. ಹ್ಮ್. ಹ್ಮ್. ಆಮೇಲೆ ಇದು ಹ್ಮ್. ಒಳಗಡೆ ಪರಿಣಾಮ ಆಗಿ 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 ಮುಂದೆ ಹೋಗುತ್ತೆ. ಚಿತ್ರಭಾನುಮಪಾಂ ದೇವಂ. ಎಷ್ಟಾಯ್ತು? ಇಷ್ಟು 33 ಶ್ಲೋಕ ಆಯಿತು. ಉಳಿದದ್ದೇನಿದೆ ಉದ್ದ ಇದೆ, ಅದು ಡೂಸ್ ಅಂಡ್ ಡೋಂಟ್ಸ್. ಅದನ್ನ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.